You can imagine North Karnataka in summer, Feb, March. You can imagine the heat there. ದೇವಸ್ಥಾನದಲ್ಲಿ ಶೂಟಿಂಗು, ನಾನು ಚೂಡಿದಾರು, ಸಾಕ್ಸ್ ಕೂಡ ಹಾಕಂಗಿಲ್ಲ. ದಿನ ರಾತ್ರಿ ಮನೆಗೆ ಬಂದು ಕೊಬ್ಬರಿ ಎಣ್ಣೆ ಹಚ್ಕೊಂಡು ಸ್ಕಿನ್ ಪೀಲ್ ಮಾಡ್ತಾ ಇದ್ದೆ ನಾನು. ಹಾಗೆ ಸುಟ್ಟೋಗ್ಬಿಡ್ತಾ ಇತ್ತು ಕಾಲು ನಂದು. ನಾನು ನಮ್ಮ ಶೂಟಿಂಗ್ ಅವ್ರಿಗೆಲ್ಲ ಹೇಳ್ತಿದ್ದೆ, ಇನ್ನು ನಾವೇನಾದ್ರು ಹಾವೇರಿಲಿ ಇದ್ದಿದ್ರೆ ಒಂದು ಫೈನ್ ಡೇ ನೀವು ನಾನು ಹೆಣ ಎತ್ಕೊಂಡು ಬರಬೇಕಾಗಿತ್ತು ಅಲ್ಲಿಂದ ಅಷ್ಟೇ. ನಯನ ಅಂತೂ ಬರ್ತಿರ್ಲಿಲ್ಲ ಅಂತ. ಇಟ್ ವಾಸ್ ಸೋ ಹಾಟ್, ಯು ಕಾಂಟ್ ಸ್ಟೇ ದೇರ್, ಯು ಕ್ಯಾನ್ ಲಿಟ್ರಲಿ ಸ್ಟೇ ದೇರ್. ಅಷ್ಟು ಹಾಟ್ ಆಯ್ತಾ ಅಲ್ಲಿ. ಐ ವಾಸ್ ಶೂಟಿಂಗ್ ಆ್ಯಂಡ್ ದೆನ್ ಐ ಗಾಟ್ ಮೈ ರಿಸಲ್ಟ್ ಟು ಬಿ ಪಾಸಿಟಿವ್. ಅವಾಗ ಎಲ್ಲರಿಗೂ ಆಫು ಮೀಟ್ರು. ಅಲ್ಲಿ ತನಕ ಇದಾರೆ, ಐ ಡೋಂಟ್ ಟೇಕ್ ನೇಮ್ಸ್, ಕ್ಯಾಮ್ರಾಮನ್ನು ಪ್ರೊಡ್ಯೂಸರು ಎಲ್ಲ ಮಾಡಮ್ಮ ಏನಾಗಲ್ಲ, ಮಾಡಮ್ಮ ಅದು ಇದು ಅಂತ. ಇದೇನು ಕೋವಿಡ್ ಎಲ್ಲ ಸುಮ್ಮನೆ ಇವು ಓವರ್ ಆಗಿ ಆಡ್ತಾ ಇದಾರೆ ಇವರು, ಆ ಥರ ಲೆವೆಲ್ಗಿತ್ತು. ಪಾಸಿಟಿವ್ ಒಂದು ಬಂತು ರಿಸಲ್ಟು ಸ್ನೇಹ, ಆಫು ಎಲ್ರಿಗೂ ಮೀಟ್ರು. ಇದೆಲ್ಲ ಆಚೆ ಕಡೆ ಗೊತ್ತಾಗಲ್ಲ ಸ್ನೇಹ, ಇದೆಲ್ಲ ನಿಜವಾಗ್ಲೂ ಗೊತ್ತಾಗಲ್ಲ. And to be very frank, I'm talking this because that person has tried to ruin my life because I quit ಗಿಣಿರಾಮ ಅಂತ. And ಆಚೆ ಕಡೆ ಇದುವರೆ ತನಕ ಗೊತ್ತಿಲ್ಲ that I was the reason ನಾನೇ ಕ್ವಿಟ್ ಮಾಡಿದ್ ಗಿಣಿರಾಮ ಅಂತ ಎಷ್ಟೊಂದು ಜನ ಗೊತ್ತೇ ಇಲ್ಲ. ಇವತ್ತು ನಮ್ಮ ಜೊತೆ ಇದ್ದಾರೆ ಆಕ್ಟರ್, ಸಿಂಗರ್, ಇನ್ಫ್ಲೂಯೆನ್ಸರ್ ನಯನಾ ನಾಗರಾಜ್. Sunಜ Show with Sneha. ಇಂಥ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್. ಪಾಪ ಬಂಡು ನಡೀತಿತ್ತು 2020 ಜಾನ್. ಐ ಗಾಟ್ ಅ ಕಾಲ್ ಫ್ರಮ್ ಕಲರ್ಸ್ ಆಫೀಸ್, ಮೇಧಾ ಅಂತ, ಪರಮ್ ಸರ್ PA ಅವರು ಆಕ್ಚುಲಿ. ಶಿ ಕಾಲ್ಡ್ ಮೀ ಅಂಡ್ ಲೈಕ್, ಪರಮ್ ಸರ್ ಹ್ಯಾಸ್ ಟು ಟಾಕ್ ಟು ಯು, ಕ್ಯಾನ್ ಯು ಕಮ್ ಓವರ್ ಟು ಆಫೀಸ್ ಅಂತ ಅಂದರು. ಐ ವಾಸ್ ಲೈಕ್ ಸರಿ ಓಕೆ ಆಯಿತು ಹೋಗೋಣ ಅಂತ ಹೋದೆ. ಇಟ್ ವಾಸ್ Jan 22nd 2020 ಹೋದೆ. ಐ ವಾಸ್ ವೆರಿ ಕಾನ್ಷಿಯಸ್ ಬಿಕಾಸ್ ನಾನು ಫಸ್ಟ್ ಥಿಂಗ್ ನಂಗೆ ಯಾವಾಗಲೂ ತಲೆಯಲ್ಲಿ ಇದ್ದಿದ್ದು, ಐ ಬೀನ್ ರಿಜೆಕ್ಟೆಡ್ ಫ್ರಮ್ ಕಲರ್ಸ್ ಫಾರ್ ಸೋ ಮೆನಿ ಟೈಮ್ಸ್. ಈಗ ವೈ ಆರ್ ದೇ ಕಾಲಿಂಗ್ ಮೀ ನಾವು ಅಂತ ಅಂದ್ಕೊಂಡು ನಾನು ಹೋದೆ ಕೂತ್ಕೊಂಡೆ. ಹವ ಯು ನಯನ ಅದು ಇದು ಅಂತೆಲ್ಲ ಅಂದ್ರೆ ಐಮ್ ಗುಡ್ ಸರ್ ಹವ ಯು ಅಂತೆಲ್ಲ ಹೇಳ್ದೆ. ಆ್ಯಕ್ಚುಲಿ ದೇರ್ ಆರ್ 2 things that I have to tell you. ಒನ್, ಪಾಪ ಪಾಂಡು ಎಂಡ್ ಆಗ್ತಿದೆ ಅಮ್ಮ ಅಂದರು. ನಂಗೆ ಹಾರ್ಟ್ ಪುಡಿ ಆದಂಗೆ ಅನ್ಸ್ಬಿಟ್ಟು, ಲೈಕ್ ಪಾಪ ಪಾಂಡು ಮುಗ್ದೋಗ್ತಾ ಇದೆಯಾ ಅಂತ ತುಂಬ ಬೇಜಾರಾಯ್ತು. ಬಿ ವೆರಿ ಫ್ರಾಂಕ್, ಸಿಕ್ಕಾಬಟ್ಟೆ ಬೇಜಾರಾಯ್ತು ನನಗೆ. ಬಟ್ ಐ ವಾಂಟ್ ಯು ಟು ಡೂ ಅನದರ್ ಪ್ರಾಜೆಕ್ಟ್ ಅಂದರು. ಮೀ ಅಂದೆ ನಾನು. ಯಾ, ಆ್ಯಸ್ ಎ ಲೀಡ್ ಒಂದು ಗಿಣಿರಾಮ ಅಂತ ಒಂದು ಸ್ಟೋರಿ ಬರೆದಿದ್ದೀನಿ ನಾನು. ಇಟ್ಸ್ ಮರಾಠಿನಲ್ಲಿ ಜೀವ್ಸ್ ಅಲ್ಲ ಎಡಪಿಸ ಅಂತ ಒಂದು ಸೀರಿಯಲ್ ಬರುತ್ತೆ, ಅದನ್ನು ಅಡ್ಯಾಪ್ಟ್ ಮಾಡಿಕೊಂಡು ಇಲ್ಲಿ ಕನ್ನಡಕ್ಕೆ ತಕ್ಕಂಗೆ ನಾನು ಮಾಡ್ತಾ ಇದ್ದೀನಿ. ಆ್ಯಂಡ್ ಐ ವಾಂಟ್ ಯು ಟು ಬಿ ಲೀಡ್ ಇನ್ ದ್ಯಾಟ್ ಅಂತ. I was completely shocked because I have been rejected so many times from colors. You guys are asking me for lead, and I was like, you guys are asking me for lead ಅಂತ ಅಂದೆ ನಾನು. ಹೌದು ಅಂದರು. Are you sure? Like I have rabbit teeth ಅಂದೆ ನಾನು. ಅವರು yeah, no, I know that and I'm sure ಅಂದರು. He knew what I meant and even I know what he meant. I was like, ಕತೆ ಕೇಳಿ ನಿಮಗೆ ಇಷ್ಟ ಆದರೆ ಯು ಕ್ಯಾನ್ ಡೂ ಇಟ್ ಅಂತ ಅಂದರು. ಐ ವಾಸ್ ವೆರಿ ಪರ್ಟಿಕ್ಯುಲರ್ಲಿ ಲೈಕ್ ನನ್ನ ತಲೆಯಲ್ಲಿ ಕೂತ್ಬಿಟ್ಟಿತ್ತು ಒಂದು ಥಿಂಗ್ ಅಂದರೆ, 2 ಹೀರೋಯಿನ್ನು 1 ಹೀರೋ, ಏನೋ 2 ಹೀರೋ 1 ಹೀರೋಯಿನ್ನು. ನಾನು ಆ ಥರ ಕತೆ ಮಾಡಲ್ಲ. ನಂಗೆ ಅದು ಕೂತ್ಬಿಟ್ಟಿತ್ತು ತಲೆನಲ್ಲಿ. ಸ್ಟೋರಿ ಚೆನ್ನಾಗಿರ್ಬೇಕು, ಆ್ಯಕ್ಟಿಂಗ್ಗೆ ಪರ್ಫಾರ್ಮೆನ್ಸ್ಗೆ ನನಗೆ ಸ್ಕೋಪ್ ಇರಬೇಕು, ಆ ಥರದ್ದಾದರೆ ಮಾತ್ರ ನಾನು ಮಾಡ್ತೀನಿ ಅಂತ. ಸರಿ ಆಯಿತು ಅಂತ ಅಂದ್ಬಿಟ್ಟು ಐ ಹರ್ಡ್ ದ ಸ್ಟೋರಿ ಆ್ಯಂಡ್ ಐ ಆ್ಯಕ್ಚುಲಿ ಲೈಕ್ಡ್ ಇಟ್. ಚೆನ್ನಾಗಿತ್ತು. ದೇ ಶೋಡ್ ಮೀ ಫ್ಯೂ ಎಪಿಸೋಡ್ಸ್ ಆಫ್ ಜೀವ್ಸ್ ಅಲ್ಲ ಎಡಪಿಸ್ ಆಲ್ಸೋ ಆ್ಯಂಡ್ ಐ ಕೈಂಡ್ ಆಫ್ ಲೈಕ್ಡ್ ಇಟ್. ಐ ವಾಸ್ ಲೈಕ್ ಫೈನ್ ಆಯಿತು ಅಂತ ಅಂದ್ಬಿಟ್ಟು ಅಲ್ಲೇ ಕನ್ಫರ್ಮ್ ಕೂಡ ಆಗೋಗ್ಬಿಟ್ಟು ಮಾತುಕತೆ ಆಗಿ ಅದು ಇದು ಪೇಮೆಂಟ್ ಅದು ಇದು ಎಲ್ಲ ಪ್ರೊಡ್ಯೂಸರ್ ಬಂದು ಅವ್ರ ಮಾತುಕತೆ ಆಗಿ ಎಲ್ಲ ಸೇಮ್ ಡೇ ಇನ್ 1 hour ಎವ್ರಿಥಿಂಗ್ ವಾಸ್ ಫೈನಲೈಸ್ಡ್. ಲೈಕ್ ಆ ಲೆವೆಲ್ ಪಟ ಆಗೋಗ್ಬಿಡ್ತು. ಐ ವಾಸ್ ಲೈಕ್ ಬಂದೆ, ಮನೆಗೆ ಬಂದೆ, ಹೇಳ್ದೆ ಈ ಥರ ಪಾಪ ಪಣ್ಣು ಮುಗಿದಂತೆ ಇದಂತೆಲ್ಲ. ಅಪ್ಪ ಹೋಗ್ಲಿ ಬಿಡಿ, ಏನು ಮಾಡೋಕ್ಕಾಗತ್ತೆ ಅಂತ ಅಂದ್ಬಿಟ್ಟು ನನ್ನ ಕಸಿನ್ ಮದುವೆ ಇತ್ತು ಫೆಬ್ಬಲ್ಲಿ. ಐ ಫಿನಿಶ್ ದ ವೆಡ್ಡಿಂಗ್, ಪ್ರೋಮೋ ಶೂಟ್ ಆಯಿತು. ನಾರ್ತ್ ಕರ್ನಾಟಕ ಹಾವೇರಿನಲ್ಲಿ ಶೂಟಿಂಗ್ ಇದ್ದಿದ್ದು ನಮ್ಮದು. ಅಲ್ಲಿ ಲಕ್ಷ್ಮೀಶ್ವರ ಅಂತ ಒಂದು ಜಾಗ ಇದೆ, ಅಲ್ಲಿ ಈಶ್ವರನ ದೇವಸ್ಥಾನ ಇದೆ. ಆ ದೇವಸ್ಥಾನ ಅಲ್ಲಿ ಮೂಡಲ ಮನೆ ಸೀರಿಯಲ್ ಬರ್ತಾ ಇತ್ತು ಗೊತ್ತಾ, ಅಲ್ಲಿಂದ ವಾಡೆ ಇತ್ತಲ್ಲ, ವಾಡೆ ಯು ನೋ ದಟ್ ಅಲ್ಲ, ಆ ಮನೆಗೆ ದೊಡ್ಡ, ಆ ಊರಿಗೆ ದೊಡ್ಡ ಮನೆ ಒಂದಿರತ್ತೆ, ಆ ವಾಡೆನಲ್ಲಿ ನಮ್ದು ಶೂಟಿಂಗ್ ಇತ್ತು. ಆ ಥರ ಎಲ್ಲ ಫಿಕ್ಸ್ ಆಗೋಗ್ಬಿಟ್ಟು, ಹಂದಿಗ್ನೂರ್ ಅಂತ ಆ ಊರ ಹೆಸರು. ಅಲ್ಲಿ ಎಲ್ಲ ಇತ್ತು. ನಾವು ಹೊಸರಿತ್ತಿನಲ್ಲಿ ರೂಮ್ಸ್ ಮಾಡಿದ್ರು ನಮಗೆ. ಅಲ್ಲಿಂದ 50 kilometers 49 kilometers ಲಕ್ಷ್ಮೀಶ್ವರ. ಸೊ ಎವ್ರಿ ಡೇ ಟ್ರಾವೆಲಿಂಗು ಅಂತ ಅಂದ್ಬಿಟ್ಟು ಫಸ್ಟ್ ಟೈಮ್ ನಾನು ಮನೆ ಬಿಟ್ಟು ಆ ಥರ ದೂರ ಹೋಗ್ತಾ ಇರೋದು. ಟ್ರಿಪ್ ಎಲ್ಲ ಹೋಗ್ಬಿಟ್ಟು ಬರ್ತೀನಿ. ಕರೆಕ್ಟ್. ಈ ಥರ ದೂರ ಇರೋದು, ಲೈಕ್ ಕಂಟಿನ್ಯೂಸ್ ಆಗಿ ಮನೆಗೆ ಹೋಗಲ್ಲ ಫಾರ್ ಅ ವೆರಿ ಲಾಂಗ್ ಟೈಮ್ ಅಂಡ್ ಆಲ್, ದಟ್ಸ್ ಅ ನ್ಯೂ ಥಿಂಗ್ ಫಾರ್ ಮಿ. ಅಂಡ್ ಟಿಲ್ ದೆನ್ ಐ ಹ್ಯಾಡ್ ನೋ ಕ್ಲೂ ದಟ್ ಐ ಆಮ್ ಹೋಮ್ ಸಿಕ್. ನಂಗೆ ಗೊತ್ತಿರಲಿಲ್ಲ ನಾನು ಹೋಮ್ ಸಿಕ್ ಅಂತ, ಆಯ್ತಾ, ಬಿಕಾಸ್ ನಾನು ಯಾವತ್ತೂ ಹೋಗೇ ಇರ್ಲಿಲ್ವಲ್ಲ. ಸೊ ನಾನು ಅದ್ರ ಬಗ್ಗೆ ಅನ್ಕೊಂಡಿರ್ಲಿಲ್ಲ. ಐ ರೀಚ್ಡ್ ಹಾವೇರಿ. ಎಕ್ಸೈಟ್ಮೆಂಟ್ ಇತ್ತು, ಹೆಂಗಿರುತ್ತೆ ಪ್ರಾಜೆಕ್ಟು ಅದು ಇದು ಅಂತ ಎಕ್ಸೈಟ್ಮೆಂಟ್ ಇತ್ತು. ಬಟ್ ಐ ರೀಚ್ಡ್ ಹಾವೇರಿ,
ನನಗೆ ಈ ಇನ್ಸೆಕ್ಟ್ಸ್ ಅಂದ್ರೆ ಆಗಲ್ಲ, ನಂಗೆ ತುಂಬಾ ಭಯ ಆಯ್ತಾ. ನೋಡಿದ್ರೆ ತುಂಬಾ ಇನ್ಸೆಕ್ಟ್ಸ್ ಅಲ್ಲಿ ಸಿಕ್ಕಾಪಟ್ಟೆ ಇನ್ಸೆಕ್ಟ್ಸ್. ರೂಮ್ ಕೊಟ್ಟಿದ್ದಾರೆ, ಒಂದು ಚಿಕ್ಕ ರೂಮ್ ಇದೆ, ನಮ್ದು ಬೇರೆ ರಾಶಿ ಲಗೇಜು, ನಮ್ ಬಟ್ಟೆ ಜೊತೆಗೆ ಒಂದು 30-40 ಕಾಸ್ಟ್ಯೂಮ್ಸು ಎಲ್ಲ ಎತ್ಕೊಂಡು ಹೋಗ್ಬೇಕಾಗಿತ್ತು. ಕೆಟಲ್ಲು ಅದು ಇದು. ನಾನಂತೂ ಏನ್ ಗೊತ್ತಾ, ನನ್ನ ಟ್ರಿಪ್ಗೆ ಹೋದಾಗ್ಲೂ ನನ್ನ ಫ್ರೆಂಡ್ಸು ನಾನ ಬರ್ತಾ ಇದ್ದಾಳ ಬಿಡು ನಾನೇನು ತರಲ್ಲ ಅಂದ್ರೆ ಐ ಹ್ಯಾವ್ ಎವ್ರಿಥಿಂಗ್, ಲೈಕ್ ಎವ್ರಿ ಪಾಸಿಬಲ್ ಥಿಂಗ್ ಇರುತ್ತೆ ನನ್ನ ಹತ್ರ. ಮೆಡಿಸಿನ್ಸು, ಟಿಶ್ಯೂಸು, ಎವ್ರಿ ಪಾಸಿಬಲ್ ಥಿಂಗ್ ಆ ಲೆವೆಲ್ಗೆ ಇರುತ್ತೆ ಆಯ್ತಾ. ಸೊ ಅದೆಲ್ಲ ತಗೊಂಡು ಇಷ್ಟು ಸಾಮಾನಿತ್ತು ನಂದು, ಲಿಟ್ರಲಿ. ನಂದು ರೂಮ್ ಒಂದು ಇಷ್ಟಿತ್ತು ಅನ್ಬೋದು. ಇದನ್ನೇ ರೂಮ್ ಅದ್ರ ತನಕ ಇತ್ತು, ಇಷ್ಟ ಇದ್ದಿದ್ದು ರೂಮ್ ಅದು. ಆ ಟೇಬಲಿಂದ ಇಷ್ಟಿತ್ತು ರೂಮು. ಸೊ ಒಂದ್ ಸೈಡ್ ಪೂರ್ತಿ ಇದನ್ನೆಲ್ಲ ಜೋಡಿಸ್ಬಿಟ್ಟು ಹಾಸಿಗೆ ಹಾಕೊಂಡು ರಾತ್ರಿ ಮಲಗ್ತೀನಿ. ಫುಲ್ಲೂ ಹುಳಗಳು ಅಂದ್ರೆ ಕಿವಿ ಒಳಗೆ ಹೋಗ್ಬಿಡತ್ತೆ ಅಂತ ಭಯ ನನಗೆ. ಕಿವಿಗೆ ಹತ್ತಿ ಇಟ್ಕೊಂಡು ಲೈಟ್ ಆನ್ ಮಾಡಿದ್ರೆ ಬಂದೇ ಬರುತ್ತೆ ಹುಳ. ಲೈಟ್ ಆಫ್ ಮಾಡಿ ನಾನು ಲೈಟ್ ಆಫ್ ಮಾಡಿ ಮಲ್ಗಲ್ಲ, ಅಂದ್ರೆ ಐ ಶುಡ್ ಹ್ಯಾವ್ ಬೆಡ್ ಲೈಟ್. ಅಟ್ಲೀಸ್ಟ್ ಬೆಡ್ ಲೈಟ್ ಬಂದ್ರೆ ಹುಳ ಜಾಸ್ತಿ ನಿದ್ದೆ ಬರತ್ತಂಗ. ಆಮೇಲೆ ಮನೆಗೆ ಫೋನ್ ಮಾಡೋದು, ಅಳೋದು. ಯು ವಿಲ್ ನಾಟ್ ಬಿಲೀವ್ 25 days we were in Haveri. 25 days ಕೂಡ ರಾತ್ರಿ ನಾನು ಮನೆಗೆ ಫೋನ್ ಮಾಡ್ಬಿಟ್ಟು ಅಳ್ತಾ ಇದ್ದೆ. ಈಗ ನಾನು ಒಪ್ಕೋಬಾರ್ದಾಗಿತ್ತಾ, ಈ ಸೀರಿಯಲ್ ಇಷ್ಟು ದೂರ ಬಂದ್ಬಿಟ್ಟಿದ್ದೀನಿ, ನಂಗೆ ಆಗ್ತಾ ಇಲ್ಲ ಇದು, ನಂಗೆ ಹೀಟ್, ಸಿಕ್ಕಾಪಟ್ಟೆ ಹೀಟು. ದೇವಸ್ಥಾನದಲ್ಲಿ AC ಇಲ್ಲ. ಯು ಕ್ಯಾನ್ ಇಮ್ಯಾಜಿನ್ ನಾರ್ತ್ ಕರ್ನಾಟಕ ಇನ್ ಸಮ್ಮರ್, March. ಯು ಕ್ಯಾನ್ ಇಮ್ಯಾಜಿನ್ ದ ಹೀಟ್ ದೇರ್. ಅಲ್ಲಿದ್ದೀವಿ ಅಪ್ಪ. ದೇವಸ್ಥಾನದಲ್ಲಿ ಶೂಟಿಂಗು, ನಾನು ಚೂಡಿದಾರು, ಸಾಕ್ಸ್ ಕೂಡ ಹಾಕಂಗಿಲ್ಲ. ದಿನ ರಾತ್ರಿ ಮನೆಗೆ ಬಂದು ಕೊಬ್ಬರಿ ಎಣ್ಣೆ ಹಚ್ಕೊಂಡು ಸ್ಕಿನ್ ಪೀಲ್ ಮಾಡ್ತಾ ಇದ್ದೆ ನಾನು. ಹಂಗೆ ಸುಟ್ಟೋಗ್ಬಿಡ್ತಾ ಇತ್ತು ಕಾಲು ನಂದು. ಬರೀ ಬಿಸಿಲಲ್ಲಿ ಓಡಾಡೋದೇ ಇರ್ತಾ ಇತ್ತು. ಬರ್ರಿ ಅದೇ ತರ ಇರ್ತಿತ್ತು ಶೂಟಿಂಗ್. ಎವ್ರಿ ಡೇ ಶೂಟಿಂಗ್ ಇರ್ತಾ ಇತ್ತು. ಐ ವಾಸ್ ಸೋ ಟಯರ್ಡ್. ಹೋಗಿದ್ದು ಒಂದು ಸ್ವಲ್ಪ ಪ್ಲಂಪಾಗಿ ಹೋದೆ. ಆಮೇಲೆ ಬರ್ತಾ ಫುಲ್ ಸಣ್ಣಗಾಗ್ಬಿಟ್ಟು ಕಪ್ಪಗಾಗಿ. ಎಷ್ಟು ಸನ್ಸ್ಕ್ರೀನ್ ಹಚ್ಕೊಂಡ್ರಿ ಏನು, ಇಷ್ಟಿಷ್ಟು ಹಚ್ಕೋತಾ ಇದ್ದೆ ಸನ್ಸ್ಕ್ರೀನ್. ನಾನು ಮೆತ್ಕೊಂಡು ಹಚ್ಕೋತಾ ಇದ್ದೆ. ಬಟ್ ಇಟ್ಸ್ ನೋ ಯೂಸ್ ಆಫ್ ಇಟ್. ಲಿಟ್ರಲಿ ಆ ಹೀಟಿಗೆ ಏನೂ ಯೂಸೇ ಆಗ್ತಾ ಇರ್ಲಿಲ್ಲ. ಮನೆಗೆ ಬಂದು ರಾತ್ರಿ ರೂಮಿಗೆ ಬಾ. They used to pick me up by 5 o'clock in the morning ಆಯ್ತಾ. ಬಿಕಾಸ್ ಅಲ್ಲಿಂದ ಲಕ್ಷ್ಮೀಶ್ವರ ತನಕ ಹೋಗಬೇಕು, ಗಾಡಿನ ಲೇಟ್ ಆಗಿಬಿಡುತ್ತೆ ಅಂತ 5. ಸೊ ಐ ಹ್ಯಾಡ್ ಟು ಗೆಟ್ ಅಪ್ at 3 AM in the morning. ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದೇಳ್ತಾ ಇದ್ದೆ ನಾನು. ಮಲ್ಗದ ಎಷ್ಟೊತ್ತಿಗೆ? 12, 1. ಶೂಟಿಂಗ್ ಮುಗಿಸ್ಕೊಂಡು ನಾವು ರೂಮಿಗೆ ಬರ್ತಾ ಇದ್ದಿದ್ದೆ 11:30, 12. ಸೊ 3-4 hours ಅಷ್ಟೇ ನಿದ್ದೆ ಎವ್ರಿ ಡೇ ಆಲ್ಮೋಸ್ಟ್ ಆಯ್ತಾ. ಸೊ ನನಗೆ ತುಂಬಾ ಭಯ ಆಗ್ತಾ ಇತ್ತು. ಐ ವಾಸ್ ಲೈಕ್, ಒಬ್ಳೆ ಬೇರೆ ಇರ್ತಾ ಇದ್ದೀನಿ ಅಂತ ಅಲ್ಲ. ದ ಓನ್ಲಿ ಥಿಂಗ್ ದಟ್ ಕೆಪ್ಟ್ ಮೀ ಗೋಯಿಂಗ್ ವಾಸ್ ಹನುಮಾನ್ ಚಾಲೀಸ. ಲೈಕ್ ಲಿಟ್ರಲಿ ಯು ವಿಲ್ ನಾಟ್ ಬಿಲೀವ್, ಬೆಳಿಗ್ಗೆ 3 ಗಂಟೆಗೆ ಎದ್ರೆ ನಾನು 3 ಗಂಟೆಯಿಂದ ನಾನು ಕಾರ್ ಹತ್ತೋ ತನಕ ರಿಪೀಟಲ್ಲಿ ಹನುಮಾನ್ ಚಾಲೀಸ ಓಡ್ತಾ ಇತ್ತು. ಒಂದೇ ದಿನಾನೂ ಆರಿಸ್ತಾ ಇರ್ಲಿಲ್ಲ ನಾನು. ಒಂದೇ ದಿನಾನೂ ಅದನ್ನ ಹಾಕದೆ ನಾನು ಏನು ಮಾಡ್ತಾ ಇರ್ಲಿಲ್ಲ. ಸ್ನಾನ ಮಾಡ್ತಾ ಇದ್ದೀನ, ಹಾಲು ಕಾಯಿಸ್ಕೊಳ್ತಾ ಇದ್ದೀನ, ನೀರು ಕುಡಿತಾ ಇದ್ದೀನ, ಎದ್ದು ನನಗೆ ಇನ್ಸೆಕ್ಟ್ಸ್ ಭಯ ಅಲ್ವಾ. ಸೊ ಎವ್ರಿ ಡೇ ಎದ್ದು ರೂಮಲ್ಲಿರೋ ಲಗೇಜ್ ಎಲ್ಲ ಆಚೆ ಇಟ್ಟು ಕಸ ಗುಡಿಸ್ಬಿಟ್ಟು ರೂಮಲ್ಲಿ ಮತ್ತೆ ಲಗೇಜಸ್ ಎಲ್ಲ ವಾಪಸ್ ಇಡ್ತಾ ಇದ್ದೆ. ನಂಗೆ ಅದೇನಾರ ಹತ್ಬಿಟ್ರೆ ಆಮೇಲೆ ಒಳಗಡೆ ಮೊಟ್ಟೆ ಇಟ್ಬಿಟ್ಟು ಅದು ಅದ್ರ ಸಾಮ್ರಾಜ್ಯನೇ ಬೆಳೆಸ್ಕೊಂಡ್ಬಿಟ್ರೆ ಆಮೇಲೆ ಅಂತ ನನಗೆ ಭಯ. ಸೊ ಎವ್ರಿ ಡೇ ದಿಸ್ ವಾಸ್ ಮೈ ರೊಟೀನ್. ಸೊ ಎವ್ರಿ ಮಾರ್ನಿಂಗ್ 3 AM ವೇಕ್ ಅಪ್, ಪ್ಲೇ ಹನುಮಾನ್ ಚಾಲೀಸ, ಡೂ ಮೈ ಚಾರ್ಸ್, ಸ್ನಾನ ಮಾಡ್ಕೊ, ಬೆಳಿಗ್ಗೆ ಎದ್ದೇಳು. ಅವರು ಒಂಚೂರು ಕಾಫಿ ತಂದ್ಕೊಡ್ತಿದ್ರು, ಕಾಫಿ ಕುಡಿ, ಮತ್ತೆ ತೆಗಿ, ಹನುಮಾನ್ ಚಾಲೀಸ ಆಫ್ ಮಾಡು, ಕಾರಲ್ಲಿ ಕೂತ್ಕೋ, ಶೂಟಿಂಗ್ ಮುಗಿಸ್ಕೋ, ಬಾ, ರಾತ್ರಿ ಅಳು, ಫೋನ್ ಮಾಡ್ಬಿಟ್ಟು ಮನೆಗೆ, ಕಿವಿಗೆ ಹತ್ತಿ ಇಟ್ಕೋ. ಲಿಟ್ರಲಿ ಫಾರ್ 25 days ದಿಸ್ ಇಸ್ ಮೈ ರೂಟೀನ್. ಆಮೇಲೆ ಆಲ್ ಥ್ಯಾಂಕ್ಸ್ ಟು ಕೋವಿಡ್. ಯಾರು ನಿಜವಾಗ್ಲೂ ಹೇಳ್ತೀನಿ, ಯಾರು ಥ್ಯಾಂಕ್ಸ್ ಹೇಳ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಕೋವಿಡ್ಗೆ. ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಬಿಕಾಸ್ ಕೋವಿಡ್ ಬಂದಿದ್ರಿಂದ ವಿ ಸ್ಟಾಪ್ ಶೂಟಿಂಗ್ ಇನ್ ಹಾವೇರಿ. ವಿ ಸ್ಟಾರ್ಟೆಡ್ ಶೂಟಿಂಗ್ ಇನ್ ಬ್ಯಾಂಗ್ಳೂರ್ ಇಟ್ ಸೆಲ್ಫ್. ಇಲ್ಲ ಅಂದಿದ್ರೆ ಕಂಪ್ಲೀಟ್ ಶೂಟಿಂಗ್ ಹಾವೇರಿಲಿ ಇರ್ತಾ ಇತ್ತು. ನಾನು ನಮ್ಮ ಶೂಟಿಂಗ್ ಅವ್ರಿಗೆಲ್ಲ ಹೇಳ್ತಿದ್ದೆ, ನಾವೇನಾದ್ರು ಹಾವೇರಿಲಿ ಇದ್ದಿದ್ರೆ ಒಂದು ಫೈನ್ ಡೇ ನೀವು ನಾನು ಹೆಣ ಎತ್ಕೊಂಡು ಬರ್ಬೇಕಾಗಿತ್ತು ಅಲ್ಲಿಂದ ಅಷ್ಟೇ, ನಯನ ಅಂತೂ ಬರ್ತಿರ್ಲಿಲ್ಲ ಅಂತ. ಇಟ್ ವಾಸ್ ಸೋ ಹಾಟ್, ಯು ಕ್ಯಾಂಟ್ ಸ್ಟೇ ದೇರ್, ಯು ಕ್ಯಾನ್ ಲಿಟ್ರಲಿ ಸ್ಟೇ ದೇರ್. ಅಷ್ಟು ಹಾಟ್ ಆಯ್ತಾ ಅಲ್ಲಿ. ಸೊ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ಕೋವಿಡ್ ಬಂತು ಅಂತ. ವಿ ಶಿಫ್ಟೆಡ್ ಟು ಬ್ಯಾಂಗ್ಳೂರ್ ಆ್ಯಂಡ್ ಲಾಕ್ಡೌನ್ ಟೈಮಲ್ಲಿ ಶೂಟ್ ಮಾಡಿರಲಿಲ್ಲ. ಲೇಟರ್ ವಿ ಸ್ಟಾರ್ಟೆಡ್ ಶೂಟಿಂಗ್ ಫಾರ್ 1.5 years. ಇಟ್ ವಾಸ್ ಲೈಕ್ ಬೆಂಗಳೂರಲ್ಲೇ, ಇಲ್ಲಿ ಕೆಂಗೇರಿಯಿಂದ ದೂರ ಒಂದು ಯಾವುದೋ ಒಂದು ಹಳ್ಳಿ ಮನೆ ಥರದೇ ಒಂದು ಸಿಕ್ತು, ಗುಬ್ಬಿಗೂಡು ಅಂತ ಹೆಸರಿಟ್ಟಿದ್ದಾರೆ ಈಗ ಅದಕ್ಕೆ. ಸೊ ವಿ ಆರ್ ದ ಫಸ್ಟ್ ಹೂ ಸ್ಟಾರ್ಟೆಡ್ ಶೂಟಿಂಗ್ ದೇ, ಗಿನಿರಾಮ ಅಲ್ಲಿ. ಸೊ ಅಲ್ಲಿ ಶೂಟ್ ಮಾಡ್ತಾ ಇದ್ವಿ ನಾವು. ಅಲ್ಲಿಗೆ ಶಿಫ್ಟ್ ಆಗಿದ್ದು ಬಿಕಾಸ್ ಆಫ್ ಕೋವಿಡ್. ಇಲ್ಲಿಂದ ಹೋದ್ರು ಆ್ಯಕ್ಚುಲಿ, ಮತ್ತೆ ಲಾಕ್ಡೌನ್ ಎಲ್ಲ ಮುಗಿದ್ಮೇಲೆ ಹೋಗಿ ಅಲ್ಲೇ ಶೂಟ್ ಮಾಡೋಣ ಅಂತ. ಊರವರು ಒಳಗಡೆನೆ ಸೇರಿಸ್ಲಿಲ್ಲ. ಬೆಂಗಳೂರಿಂದ ಬಂದಿದ್ದೀರಾ ನೀವು, ನಮಗೆ ಕೋವಿಡ್ ತಂದ್ಬಿಡ್ತೀರಾ, ಹೊಟ್ಬಿಡಿ ನೀವು ಅಂತ. ಎಷ್ಟು ಖುಷಿ ಪಟ್ಟಿದ್ದೀನಿ ನಾನು ಅಂದ್ರೆ.
ಉಗಿದ್ ಕಳಿಸಿದ್ದಾರೆ. ಸೆಟ್ ಆಗಿತ್ತಲ್ಲ, ವೈ ಡಿಡ್ ದೇ ಹ್ಯಾವ್ ಟು ಗೋ? ನೋ, ಅಥೆಂಟಿಕೇಶನ್ ಬೇಕಿತ್ತು ಅವರಿಗೆ. ದಟ್ ಅಥೆಂಟಿಕ್ ಎಸ್ಥೆಟಿಕ್ ಫೀಲ್ ಬರಬೇಕು ಅಂತ ದೇ ಹ್ಯಾಡ್ ಟು ದೇ ವಾಂಟೆಡ್ ಟು ಶೂಟ್ ದೇರ್. ಅದಕ್ಕೋಸ್ಕರ ನಾನಂತೂ ಬೇಡ್ಕೊಂಡ್ಬಿಟ್ಟಿದ್ದೀನಿ, ಅಯ್ಯೋ ಅವ್ರವ್ರು ಒಪ್ಕೊಳ್ದೆ ಇರ್ಲಿನಪ್ಪ, ಅವ್ರವ್ರು ಒಪ್ಕೊಳ್ದೆ ಇರ್ಲಿನಪ್ಪ, ಮತ್ತೆ ವಾಪಸ್ ಹೋಗೋದು ಬೇಡಲ್ಲ. ಮ್ಯಾನಿಫೆಸ್ಟೇಷನ್. ನಿಜವಾಗ್ಲೂ ಐ ಟೆಲ್ ಯು ಸೀರಿಯಸ್ಲಿ. ಆಮೇಲೆ ಲೇಟರ್ ವಿ ಸ್ಟಾರ್ಟೆಡ್ ಶೂಟಿಂಗ್ ಇನ್ ಬ್ಯಾಂಗ್ಳೂರ್. ಐ ಫೆಲ್ಟ್ ಸೋ ಲಕ್ಕಿ ಬ್ಯಾಂಗ್ಳೂರಲ್ಲಿ ಶೂಟ್ ಮಾಡ್ತಾ ಇದ್ದೀವಿ ಅಂತ. ಲೈಕ್ ಹೆಕ್ಟಿಕ್ ಸ್ಕೆಡ್ಯೂಲ್. ನಿಮ್ಮ ಸೀರಿಯಲ್ ಇಸ್ ಆಲ್ವೇಸ್ ಹೆಕ್ಟಿಕ್ ಬಿಕಾಸ್ ಬೆಳಿಗ್ಗೆ ಒಂದು 7 o'clock ಪಿಕ್. ಇಲ್ಲಿ ನಾನು ಲೇಟ್ ಹತ್ತಾ ಇದ್ದೆ. ಐ ಯೂಸ್ ಟು ಟೆಲ್ ದೆಮ್ ದಟ್ 7:30 ತನಕ ನಾನು ಗಾಡಿ ಹತ್ತಲ್ಲ ಅಂತ. 7:30 ಗಾಡಿ ಹತ್ಬಿಟ್ಟು ಬಂದು ನಂದು ಅಡ್ವಾಂಟೇಜ್ ಇನ್ ಗಿನಿರಾಮ ವಾಸ್ ಐ ಯೂಸ್ ಟು ವೇರ್ ವೆರಿ ಲೆಸ್ ಮೇಕಪ್. ಎಷ್ಟೊಂದು ಎಪಿಸೋಡ್ಸ್ ನಾನು ಮೇಕಪ್ ಹಾಕಿಲ್ಲ. ಲೈಕ್ ಲಿಟ್ರಲಿ ಮೇಕಪ್ ಹಾಕಿಲ್ಲ. ಆಕ್ಚುಲಿ ಮೈ ನೆಕ್ಸ್ಟ್ ಕ್ವೆಶ್ಚನ್ ಅಂದ್ರೆ, ಬಿಕಾಸ್ ಸೀರಿಯಲ್ ಅಲ್ಲಿ ಈವನ್ ಶೂಟಿಂಗ್ಗೆ ಅಷ್ಟು ಟೈಮು. ಸೊ ಈವನ್ ಬಿಫೋರ್ ದ ಶೂಟ್ ಟು ಗೆಟ್ ರೆಡಿ ಇಟ್ ಸೆಲ್ಫ್ ಇಸ್ ಲೈಕ್ ವಾಟ್ 1-2 hours? ನೋ, 3 hours ಇಲ್ಲ, ಅಷ್ಟಿಲ್ಲ. ಹೇರ್ ಸ್ಟ್ರೇಟ್ನಿಂಗು ಅವ್ರು ಮಾಡ್ತಾರೆ, ಹೇರ್ ಸ್ಟೈಲಿಸ್ಟ್ ಮಾಡ್ತಾರೆ ಡೈಲಿ ಬೇಸಿಸ್. ನೋ, ನಾನು ಆನ್ ಡೈಲಿ ಬೇಸಿಸ್ ಮಾಡಿಸ್ಕೋತಾ ಇರಲಿಲ್ಲ. 3 days once ಮಾಡಿಸ್ಕೊಳ್ತಾ ಇದ್ದೆ. ಆ್ಯಂಡ್ ಐ ವಾಸ್ ವೆರಿ ಕೇರ್ಫುಲ್ ಅಬೌಟ್ ಆಲ್ ದೋಸ್ ಥಿಂಗ್ಸ್. ಆಮೇಲೆ ನೋ ಟು ಮಚ್ ಹೀಟ್. ಅವ್ರಿಗೆ ತುಂಬ ಹೇರ್ ಸ್ಟೈಲಿಸ್ಟ್ ನನ್ನ ಬೈಕೊಂಡಿದ್ದಾರೆ ಆ ವಿಷಯಕ್ಕೆ. ಏನಿ ಅಮ್ಮ ಒಳ್ಳೆ ಪೀಡೆ ಥರ ಆಡ್ತಾಳೆ, ಏನು ಮಾಡಿಸ್ಕೊಡೋದೇ ಇಲ್ಲ ಅಂತ. ಅಫ್ಕೋರ್ಸ್ ಇದೊಂದು ಪ್ರಾಜೆಕ್ಟ್ ಆದ್ಮೇಲೆ ನನ್ಗೆ ಲೈಫ್ ಟೈಮ್ ಬೇಕಲ್ವಾ, ಕೂದಲು ಬೋಡಿ ಆಗೋಗ್ಬಿಟ್ರೆ ಏನ್ ಮಾಡಲಿ ನಾನು ಆಮೇಲೆ. ಸೊ ಐ ವಾಸ್ ವೆರಿ ಕಾಶಿಯಸ್ ಅಬೌಟ್ ಆಲ್ ದೋಸ್ ಥಿಂಗ್ಸ್. ಮೇಕಪ್ ಸ್ಟಾರ್ಟಿಂಗ್ ಅಂತೂ ಮದುವೆ ಎಪಿಸೋಡ್ಸ್ ಆಗಿ ಒಂದು ಸ್ವಲ್ಪ ಇನ್ನ ಒಂಚೂರು ಬೆಟರ್ ಆಗೋ ತನಕ ವೆರಿ ಮಿನಿಮಲ್ ಮೇಕಪ್ ಆರ್ ನೋ ಮೇಕಪ್ ಲುಕ್ ನಂದು. ಸ್ಟಾರ್ಟಿಂಗ್ ಪ್ರೀತಮ್ ಶೆಟ್ಟಿ ಸರ್ ಅಂತ ಇದ್ದಾರೆ, ಅವರು ಈಸ್ ಅ ನ್ಯಾಷನಲ್ ಅವಾರ್ಡ್ ವಿನ್ನರ್. ಅವ್ರದ್ದು ಪಿಂಗಾರ ಅಂತ ಒಂದು ಮೂವಿ ಬಂದಿದೆ, ಅದಕ್ಕೆ ನ್ಯಾಷನಲ್ ಅವಾರ್ಡ್ ಕೂಡ ಸಿಕ್ಕಿದೆ ಅವರಿಗೆ. ಈಸ್ ಒನ್ ಆಫ್ ದ ಫೈನೆಸ್ಟ್ ಡೈರೆಕ್ಟರ್ಸ್ ದಟ್ ಐ ಹ್ಯಾವ್ ವರ್ಕ್ಡ್ ವಿತ್ ಅಂಡ್ ಐ ಜಸ್ಟ್ ಲವ್ ವರ್ಕಿಂಗ್ ವಿತ್ ಹಿಮ್. ಅವರು ದ ವೇ ಹಿ ಶೂಟ್ಸ್, ದ ವೇ ಹಿ ಡಿರೆಕ್ಟ್ಸ್ ಇಸ್ ಟಾಪ್ ನಾಚ್. ನಂಗೆ ಸಿಕ್ಕಾಪಟ್ಟೆ ಇಷ್ಟ ಅವ್ರು ಶೂಟ್ ಮಾಡೋದು, ಡಿರೆಕ್ಟ್ ಮಾಡೋದು. ಅವರೇ ನಮಗೆ ಡೈರೆಕ್ಟ್ ಮಾಡ್ತಾ ಇದ್ದಿದ್ದು. ನಾನು ಒಂಚೂರು ಏನಾದರೂ ಹಚ್ಕೊಂಬಂದ್ರೆ, ನೀವು ನಿಮ್ ತರ ಕಾಣಿಸ್ತಾ ಇಲ್ಲ, ತೆಗೆದ್ಬಿಡಿ ಮೇಕಪ್. ನನಗಂತೂ ಎಷ್ಟು ಖುಷಿ. ಎಷ್ಟೊಂದ್ಸತಿ ಏನ್ ಗೊತ್ತಾ, ಬರ್ತಾ ಇದ್ದೆ, ಕಾಸ್ಟ್ಯೂಮ್ ಹಾಕೋ ಹಂಗೆ ಹೋಗು, ಏನು ಮಾಡ್ಕೋತಾ ಇರ್ಲಿಲ್ಲ ನಾನು. ಸ್ಟಿಕ್ಕರ್ ಒಂದ್ ಇಟ್ಕೊ ಹಂಗೆ ಹೋಗು ಶೂಟಿಂಗ್ಗೆ, ಏನು ಮಾಡ್ಕೋತಾ ಇರ್ಲಿಲ್ಲ, ಅಷ್ಟು ಆರಾಮಾಗಿತ್ತು. ಮದ್ವೆ ಆದ್ಮೇಲೆ ಒಂಚೂರು ಲುಕ್ ಚೇಂಜ್ ಆಯ್ತು ನಂದು. ಸ್ಯಾರಿಗೆ ಬಂತು, ಅಲ್ಲಿನ ಕಡೆ ತರ ಬುಗುಡಿ ಹಾಕೋ ಇಲ್ಲಿ ಹಿಂದೆ, ಆಮೇಲೆ ಮೂಗುತಿ ಬೇರೆ ಹಾಕೋ, ಬೊಟ್ಟೆಲ್ಲ ಚೇಂಜ್ ಮಾಡು, ಒಂಚೂರು ಮೇಕಪ್ ಮಾಡ್ಕೋ ಅಂತೆಲ್ಲ. ಸೊ ಐ ಯೂಸ್ ಟು ಯೂಸ್ ದಿಸ್ ಮಚ್ ಆಫ್ ಫೌಂಡೇಶನ್ ಆಲ್ ಓವರ್ ಮೈ ಫೇಸ್. ಒಂಚೂರು ಐಲೈನರ್ ಹಚ್ಕೊಂಡ್ಬಿಟ್ಟು ಕ್ಲೀನಾಗಿ ನೋಸ್ ಕಟ್ಟು ಅದು ಇದು ಎಲ್ಲ ಮಾಡ್ಕೊಂಡು ಅಷ್ಟೇ. ಐ ಯೂಸ್ ಟು ಟೇಕ್ ಹಾರ್ಡ್ಲಿ 10 minutes ಫಾರ್ ಮೈ ಮೇಕಪ್. ಮಾಡ್ಕೋತಾ ಇದ್ದಿದ್ದು? ನಾನೇ ಮಾಡ್ಕೋತಾ ಇದ್ದಿದ್ದು. ನನಗೆ ಮೈ ಸ್ಕಿನ್ ಇಸ್ ವೆರಿ ಸೆನ್ಸಿಟಿವ್, ಸೊ ಐ ಯೂಶಲಿ ಪ್ರಿಫರ್ ದಟ್ ನಾನೇ ಮಾಡ್ಕೊಂಡ್ಬಿಡ್ತೀನಿ ಅಂತ. ಎನಿ ಇವೆಂಟ್ ಫಾರ್ ದಟ್ ಮ್ಯಾಟರ್ ನಾನೇ ಮಾಡ್ಕೊಳ್ಳೋದು. ಸೊ ಇಷ್ಟ ಆಗಲ್ಲ ನಂಗೆ ಅಷ್ಟು. ಸೊ ಹೇರ್ ಒಂದು 10 minutes ಆ್ಯಂಡ್ ಐ ಆಮ್ ರೆಡಿ. ಇನ್ನ ಎಷ್ಟೊಂದ್ ಸತಿ ಲೇಟಾಗಿ ಹೊರಟ್ಬಿಟ್ರೆ ಮನೆಯಿಂದ ಆಟೋನಲ್ಲೇ ಮಾಡ್ಕೊಂಡು ಬಂದ್ಬಿಡ್ತಿದ್ದೆ ಮೇಕಪ್. ನಾನು ಆಟೋ ಅಥವಾ ಕ್ಯಾಬ್ ಯಾವ್ದ್ರಲ್ಲಿ ಬರ್ತಿದ್ನೋ ನಾನು ಅದ್ರಲ್ಲೇ ಮಾಡ್ಕೊಂಡು ಬಂದ್ಬಿಡ್ತಾ ಇದ್ದೆ. ಬಂದಿದ ತಕ್ಷಣ ಹೇರ್ ಮಾಡಿಸ್ಕೊ, ಪಟ್ ಅಂತ ಸೀರೆ ಉಟ್ಕೊ, ಪಟ್ ಅಂತ ಹೊಟ್ಟೋಗ್ಬಿಡು. ಸೀರೆ ಎಷ್ಟು ಅಭ್ಯಾಸ ಆಗೋಗ್ಬಿಟ್ಟಿತ್ತು ನನ್ಗೆ ಅಂದ್ರೆ, ಇವಾಗ್ಲೂ 2 minutes ಅಲ್ಲಿ ಉಟ್ಕೊಳ್ತೀನಿ ಸೀರೆ ನಾನು. ತಗೋ ಹಿಂಗ ಹಾಕೋ ಹೋಗು ಅಷ್ಟೇ. That was one of the I loved Ginirama also. I loved playing Mahati. That character taught me a lot of things. That character taught me about sets also. In shooting sets also, ಹೇಗಿರ್ತಾರೆ ಜನ ಏನು ಎತ್ತ ಅಂತ. ಐ ಹ್ಯಾವ್ ಕಮ್ ಫ್ರಮ್ ಅ ವೆರಿ ಡಿಫ್ರೆಂಟ್ ಬ್ಯಾಕ್ ಗ್ರೌಂಡ್. ನಮ್ಮಲ್ಲಿ ಕೆಟ್ಟ ಮಾತು ಅಷ್ಟು ಕಷ್ಟ ಅದೆಲ್ಲ ಏನು ಗೊತ್ತಾಗ್ತಾ ಇರ್ಲಿಲ್ಲ, ಏನೂ ಇಲ್ಲ. ಸೆಟ್ಟಲ್ಲಿ ಏನೇನೋ ಯೂಸ್ ಮಾಡ್ಬಿಡ್ತಾ ಇದ್ರು. ನಾನು ಏನು ಹಿಂಗಂತ ವರ್ಡೇ ಕೇಳಿರ್ಲಿಲ್ಲ. ಐ ಆಮ್ ನಾಟ್ ಇವನ್ ಎಕ್ಸಾಜುರೇಟಿಂಗ್, ಆಯ್ತಾ? ನಾನು ನಿಜ ಎಕ್ಸಾಜುರೇಟ್ ಮಾಡ್ತಾ ಇಲ್ಲ. ಮ್ಯಾಕ್ಸಿಮಮ್ ಆಫ್ ದ ಮ್ಯಾಕ್ಸಿಮಮ್ ಚಿಕ್ಕ ವಯಸ್ಸಿಂದ ನಾನು ಅಕಸ್ಮಾತ್ ಕೇಳಿದ್ದೀನಿ ವರ್ಡು ಇಸ್ ಬ್ಯಾವರ್ಸಿ. ಅದು ಬಿಟ್ಟು ಇನ್ಯಾವುದೂ ಕೇಳಿಲ್ಲ ನಾನು, ಆಯ್ತಾ? ದಟ್ ವಾಸ್ ದ ಹೈಯೆಸ್ಟ್ ದಟ್ ನಾನು ಕೇಳಿರೋದು. ಅದಾದ್ಬಿಟ್ಟು ನಂಗೆ ಬೇರೆ ಯಾವ್ದು ಮೀನಿಂಗು ಗೊತ್ತಿರ್ಲಿಲ್ಲ, ಏನೂ ಗೊತ್ತಿರ್ಲಿಲ್ಲ. ಅಲ್ಲೇನ್ ಬೈತಿದ್ರು ಅವರು, ಅದನ್ನ ಕೇಳಿಸ್ಕೊಂಡ್ ಬಂತು ನಾನು ನನ್ನ ಫ್ರೆಂಡ್ನ ಕೇಳ್ತಾ ಇದ್ದೆ. ನಾರ್ತ್ ಕರ್ನಾಟಕಲ್ಲಿ ಮೊದ್ಲೇ ಬೈಯೋದೆಲ್ಲ ಜಾಸ್ತಿ. ಇವ್ರು ಬೈತಾ ಇರ್ಲಿಲ್ಲ ಅಲ್ಲಿ, ಸೆಟ್ ಹುಡುಗರಿಗೆ, ಲೈಟ್ ಹುಡುಗರಿಗೆ ಆತರ. ಅವ್ರ ಫ್ರಸ್ಟ್ರೇಷನ್ ಇರತ್ತಲ್ಲ ಶೂಟ್ ಮಾಡುವಾಗ, ಬೈದ್ ಬಿಡೋರು ಅವರು. ಏನ್ ಇಷ್ಟು ಒಂಥರ ಮ್ಯಾನರ್ಲೆಸ್ ಆಗಿ ಬಿಹೇವ್ ಮಾಡ್ತಾರಲ್ಲ ಇವರು. ದೇರ್ ಆರ್ ಲೇಡೀಸ್ ಸ್ಟ್ಯಾಂಡಿಂಗ್ ಹಿಯರ್, ಕೇಳಿಸ್ಕೊಂಡಿರಲ್ಲ. ಯು ಹ್ಯಾವ್ ಟು ಬಿ ಬಿಟ್ ಕನ್ಸಿಡರೇಟ್ ಅಟ್ ಲೀಸ್ಟ್ ಅಲ್ವಾ ಅಂತ. ಅದೆಲ್ಲ ಕನ್ಸಿಡರೇಟ್ ಆಗಿರೋದೆಲ್ಲ ಸೀನೇ ಇಲ್ಲ ಇಲ್ಲಿ ನಮ್ಮ ಇಂಡಸ್ಟ್ರಿನಲ್ಲಿ. ದೇ ಆರ್ ನಾಟ್ ಎಟ್ ಆಲ್ ಕನ್ಸಿಡರೇಟ್. ಆ್ಯಂಡ್ ಹೋಗ್ಬಿಡ್ತಿದ್ರು, ಯು ಹ್ಯಾವ್ ಟು ಕಮ್ ಶೂಟ್ ಆ್ಯಂಡ್ ಗೋ. ಆಮೇಲೆ ಹೋಗ್ತೇನೆ, ನೀನು ಹೋಗು ಪರವಾಗಿಲ್ಲ, ಅದಕ್ಕೆ ಮುಂಚೆ ನೀನು ಶೂಟಿಂಗ್ ಮುಗಿಸ್ಬಿಟ್ಟು ಹೋಗು.
ಆ ಲೆವೆಲ್ ಇದೆ ಆ್ಯಕ್ಚುಲಿ ನಮ್ಮ ಇಂಡಸ್ಟ್ರಿನಲ್ಲಿ. ನಾನು ಹ್ಯುಮ್ಯಾನಿಟೇರಿಯನ್ ಬೇಸಿಸಲ್ಲಿ ನಾನು ಏನು ಹೇಳ್ತಿರೋದು ಅಂದರೆ ಇದು ಅವ್ರದ್ದೇ ತಪ್ಪು ಅಥವಾ ನಮ್ಮದು ತಪ್ಪಲ್ಲ ಆ ಥರ ಹೇಳ್ತಾ ಇಲ್ಲ ನಾನು. ಅವ್ರಿಗೆ ಆ ಥರ ಮೇಲ್ಗಡೆಯಿಂದ ಪ್ರೆಷರ್ ಇರುತ್ತೆ, ಇನ್ನೊಬ್ರಿಗೆ ಇನ್ನೊಂದು ಮೇಲ್ಗಡೆಯಿಂದ ಪ್ರೆಷರ್ ಇರುತ್ತೆ. ನಾನು ಹೇಳೋದು ಎನಿ ಪ್ರೊಫೆಷನ್ ಫಾರ್ ದಟ್ ಮ್ಯಾಟರ್ ಎಲ್ಲರಿಗೂ ಪ್ರೆಷರ್ ಇರುತ್ತೆ. ಕರೆಕ್ಟ್. It doesn't mean that you're going to forget humanity. It doesn't mean that you're going to, respect less, show less respect towards the other people around you. ಆ ಥರ ಮಾಡಬಾರ್ದು. You should know your boundaries. ನಿನ್ನ ಕೆಳಗೆ ಕೆಲಸ ಮಾಡ್ತಿರ್ಬೋದು, ಏನೇ ಮಾಡ್ತಿರ್ಬೋದು, ಅವ್ರು ಬರೋದಕ್ಕೆ ನೀನು ಕೆಲಸ ಮಾಡ್ತಿದ್ಯಾ, ನೀನು ಕೊಡೋದಕ್ಕೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಕರೆಕ್ಟ್. It's a give and take ಅಲ್ವಾ. It's not that you're just giving and taking nothing from them ಅಂತ ಅಲ್ವಾ. So you have to be ಚೂರು ಕನ್ಸಿಡ್ರೇಟ್ ಇರಬೇಕು. ಒಂಚೂರು ಓಕೆ ಅವ್ರು ಬರ್ತಾರೆ ಮಾಡ್ತಾರೆ ಗುರು, ಅವ್ರಿಗೆ ಹುಷಾರಿಲ್ವಾ ಕೊಡ್ರಿ ರಜಾ ಕೊಡೋಣ, ಏನಾಗ್ಬಿಡುತ್ತೆ, ಮಾಡಲ್ಲ. ಎಷ್ಟು ಜ್ವರ ಇರಲಿ ಏನೇ ಇರಲಿ ಯು ಹ್ಯಾವ್ ಟು ಕಮ್ ಆ್ಯಂಡ್ ವರ್ಕ್. ಕರೆದ್ಬಿಟ್ಟಿದ್ದೀವಮ್ಮ ಎಲ್ಲರನ್ನ, ಬರ್ಬೇಕಮ್ಮ ಮಾಡ್ಬೇಕಮ್ಮ. ಐ ಹ್ಯಾವ್ ಶಾಟ್ ಇನ್ ಕೋವಿಡ್ ಆಲ್ಸೋ. ಐ ಆಮ್ ನಾಟ್ ಇವನ್ ಕಿಡಿಂಗ್. ಯಾ, ಸೆಕೆಂಡ್ ವೇವ್ ಗಿಣಿರಾಮದಲ್ಲೇ ಸೆಕೆಂಡ್ ವೇವ್ ಸ್ಟಾರ್ಟ್ ಆಯಿತು. ಯಾವುದೋ ಒಂದು ಈವೆಂಟಿಗೆ ಹೋಗ್ಬಿಟ್ಟು ಬಂದಿದ್ದೆ. ನಮ್ಮ ಅಮ್ಮಂಗೆ ಶಿ ವಾಸ್ ನಾಟ್ ವೆಲ್ ಫಾರ್ 7-8 days. ಶಿ ಹ್ಯಾಡ್ ಕಂಟಿನ್ಯೂಸ್ ಫೀವರ್. ನನಗೆ ಗೊತ್ತಿತ್ತು ದಟ್ ಮೈ ಮಾಮ್ ಇಸ್ ಕೋವಿಡ್ ಪಾಸಿಟಿವ್. ಆಗೋಗ್ಬಿಟ್ರೆ 200%. ಸೆಕೆಂಡ್ ವೇವ್ ಹೆಂಗಿತ್ತು, ದ ರ್ಯಾಪಿಡ್, ಎಕ್ಸಾಕ್ಟ್ಲಿ ದಟ್ ರ್ಯಾಪಿಡ್ ಸ್ಪ್ರೆಡ್ಡಿಂಗ್ ವಾಸ್ ಲೈಕ್ ಟೂ ಮಚ್ ಅಲ್ಲ. ನಂಗೆ ಗೊತ್ತಾಗ್ಬಿಟ್ಟಿತ್ತು ನಮ್ಮ ಅಮ್ಮಂಗೆ ಬಂದ್ಬಿಟ್ಟಿದೆ ಪಕ್ಕ ಅಂತ. ಆ್ಯಂಡ್ ಐ ಡಿಡ್ಂಟ್ ವಾಂಟೆಡ್ ಮೈ ಫಾದರ್ ಟು ಟೇಕ್ ಕೇರ್ ಆಫ್ ಮೈ ಮಾಮ್ ಬಿಕಾಸ್ ಹಿ ಈಸ್ ಆಲ್ಸೋ 60+. ಸೊ ಐ ವಾಸ್ ಟೇಕಿಂಗ್ ಕೇರ್ ಆಫ್ ಮೈ ಮಾಮ್. ಆ್ಯಂಡ್ ನಂಗೆ ಸೆಕೆಂಡ್ ವೇವಲ್ಲಿ ಎಲ್ಲ ಪಾಸಿಬಲ್ ಸಿಂಪ್ಟಮ್ಸ್ ಇತ್ತು ಸ್ನೇಹ. ಲೈಕ್ ಐ ಹ್ಯಾಡ್ ರ್ಯಾಷಸ್, ಐ ಹ್ಯಾಡ್ ರೆಡ್ ಐಸ್, ಐ ಹ್ಯಾಡ್ ಹಾರಿಬಲ್ ಕಾಫ್, ಐ ಹ್ಯಾಡ್ ಫೀವರ್ ಆ್ಯಂಡ್ ಎವ್ರಿಥಿಂಗ್. ಲೈಕ್ ಒಂದು ಪಾಸ್ಟ್ 2-3 ಡೇಸಿಂದ ಅಂತ ಅಂದ್ಕೊಳ್ಬೋದು. ನಾನು ಹೇಳಿದೆ ಶೂಟಿಂಗಲ್ಲಿ ಹೇಳಿದೆ, ಸರ್ ಈ ಥರ ನನಗೆ ಕೆಮ್ಮಿದೆ, ನೆಗಡಿ ಇದೆ, ನಮ್ಮಮ್ಮಂಗೆ ಕೋವಿಡ್ ಇದೆ. ನಾನು ಓಪನ್ ಆಗಿ ಹೇಳ್ತಾ ನಮ್ಮಮ್ಮಂಗೆ ಕೋವಿಡ್ ಇದೆ, ನಂಗೆ 200% ಗೊತ್ತು ನನಗೆ ಕೋವಿಡ್ ಬಂದಿದೆ ಅಂತ. ನಾನು ಬರಲ್ಲ ಸರ್ ಅಂತ ಹೇಳಿದೆ. ಬಾರಮ್ಮ, ಏನು ನನಗೂ ಬಂದಿತ್ತು ಕೆಮ್ಮು ನೆಗಡಿ, ಅದೆಲ್ಲ ಕೋವಿಡ್ ಆಗ್ಬಿಡತ್ತಾ, ಬಾಮ್ಮ ನೀನು ಅಂದರು. ಸರ್ ಇಟ್ ಇಸ್ ಸಮಥಿಂಗ್ ವೆರಿ ಸೀರಿಯಸ್, ಯು ಕ್ಯಾನ್ ಟೇಕ್ ಇಟ್ ದಿಸ್ ಲೈಟ್. ನೀವು ಇಷ್ಟು ಲೈಟಾಗಿ ತೊಗೊಳ್ಬಾರ್ದು ಇದನ್ನ. ಆ್ಯಂಡ್ ಐ ವಾಸ್ ವೆರಿ ಸ್ಕೇರ್ಡ್ ಬಿಕಾಸ್ ವಯಸ್ಸಾದವ್ರು ಇದ್ರು ನಮ್ಮ ಶೂಟಿಂಗ್ ಸೆಟ್ಟಲ್ಲಿ. ದೇರ್ ವರ್ ಪೀಪಲ್ ಹೂ ಆರ್ ನ್ಯೂರೋ ಡಯಾಬಿಟಿಕ್ ಪೀಪಲ್, ಹಾರ್ಟ್ ಪೇಷಂಟ್ಸ್ ಇದ್ರು. ಸ್ಪ್ರೆಡ್ ಆಗುತ್ತೋ ಬಿಡುತ್ತೋ ದಟ್ ಇಸ್ ಸೆಕೆಂಡ್. ಯು ಶುಡ್ ಬಿ ಕೇರ್ಫುಲ್. ಸಮಥಿಂಗ್ ಹ್ಯಾಪನ್ಸ್, I don't want to be responsible for that. Correct. Because it is life and death situation. True. ಆಚೆ ಕಡೆ ನೀನು ನೋಡ್ತಿದ್ಯಾ ಹೆಂಗಿದೆ ಅಂತ ಅಂದ್ಬಿಟ್ಟು you have to be very careful about it. I remember ಈ ಸೆಕೆಂಡ್ ವೇವ್ ಅಲ್ಲಿ we were in the same WhatsApp group. Yeah, exactly. Volunteering ಮಾಡ್ತಿದ್ವಿ. Exactly. We used to see how many patients ಹೆಂಗ್ ಬೆಡ್ ಸಿಗ್ತಾ ಇಲ್ಲ, ಆಕ್ಸಿಜನ್ ಸಿಗ್ತಾ ಇಲ್ಲ. ಎಷ್ಟು ಜನ ಫೋನ್ ಕಾಲಲ್ಲಿ ಹೋಗ್ಬಿಟ್ಟಿದ್ದಾರೆ ನಾವು ಮಾತಾಡುವಾಗ್ಲೇನೆ, ಎಷ್ಟು ಜನ. So it was ರಾತ್ರಿ, ಐ ರಿಮೆಂಬರ್ ರಾತ್ರಿ 12 ಗಂಟೆ 1 ಗಂಟೆಗೆಲ್ಲ we used to talk. Exactly. We used to do that. ಆ ಹೀಟ್ ಇದೆ ಏನು ಅಂತ ಗೊತ್ತಿದೆ ಅವರಿಗೆ, ಬಟ್ ಸ್ಟಿಲ್ ಅವ್ರಿಗೇನು ಕೆಲಸ ಆಗಬೇಕು ಅಷ್ಟೇ. ತುಂಬ ಬಲವಂತ ಮಾಡಿದ್ರು. ಆ್ಯಂಡ್ ಅವ್ರು ಯಾವ ಲೆವೆಲ್ಗೆ ಅಂದರೆ, ನಾನು ಓಪನ್ ಆಗಿ ಹೇಳ್ತೇನೆ, ಸಿ ಐ ಆಮ್ ದ ಬ್ರೆಡ್ ಅರ್ನರ್ ಆಫ್ ಮೈ ಫ್ಯಾಮಿಲಿ. ಶೂಟಿಂಗ್ ಇಲ್ಲದೆ ನಾನು ಮನೇಲಿ ಕೂತ್ಕೊಂಡು ಏನು ಮಾಡಲಿ, ದುಡ್ಡು ಬರತ್ತಾ? ಇಲ್ಲ ಅಲ್ವಾ? ಸೊ ಐ ನೀಡ್ ಮನಿ, ಡೂಡ್, ಐ ನೀಡ್ ಮನಿ. ಯು ಡೋಂಟ್ ಹ್ಯಾವ್ ಟು ಬಿ ಲೈಕ್ ಇವಳು ಬೇಕಂತ ರಜಾ ತಗೋತಿದ್ದಾಳೆ, ಆ ಥರ ಇಲ್ಲ. ಐ ನೀಡ್ ಮನಿ, ಐ ಆಮ್ ದ ಬ್ರೆಡ್ ಅರ್ನರ್. ನಾನೇ ದುಡಿಯೋದು ನಮ್ಮ ಮನೆಯಲ್ಲಿ, ನನಗೆ ಬೇಕು ದುಡ್ಡು. ಬಟ್ ನಾಟ್ ಅಟ್ ದ ಕಾಸ್ಟ್ ಆಫ್ ಸಂಬಡಿ ಎಲ್ಸಸ್ ಲೈಫ್ ಆ್ಯಂಡ್ ಇವನ್ ಮೈ ಓನ್ ಲೈಫ್. ಯು ನೆವರ್ ನೋ, ನಾನು ಚೆನ್ನಾಗಿರ್ಬೋದು ನೋಡೋಕ್ಕೆ, ಬಟ್ ವಾಟ್ ಈಸ್ ಹ್ಯಾಪ್ನಿಂಗ್ ಇನ್ಸೈಡ್ ಮೀ ಹೂ ನೋಸ್, ಬಿಕಾಸ್ ಆಫ್ ಕೋವಿಡ್ ಅಲ್ವಾ. ಹೇಳ್ದೆ ನಾನು, ಟೆಸ್ಟ್ ಮಾಡಿಸ್ಕೊಂಡು ನೆಗೆಟಿವ್ ಅಂದರೆ 200% ಬರ್ತೀನಿ ಸರ್ ಅಂತ ಅಂದೆ. ಇಲ್ಲಮ್ಮ ಆಗಲ್ಲ, ನಾನೇ ಕಳಿಸ್ತೀನಿ ಟೆಸ್ಟ್ಗೆ, ಬೆಳಿಗ್ಗೆ ಸ್ಯಾಂಪಲ್ ಕೊಟ್ಬಿಟ್ಟು ಬಾ ಶೂಟಿಂಗಿಗೆ ಅಂದರು. ಅವರೇ ಕಳಿಸಿದ್ರು. ಆಯಪ್ಪನ ಎದಾಗ 4,000 ರೂಪಾಯಿ ಕುಗ್ದೆ ನಾನು ಒಂದು ಸ್ಯಾಂಪಲ್ ತೊಗೊಂಡೋಗಿದ್ದಕ್ಕೆ. 4K ಮನೆಗೆ ಬಂದು ಆಯಪ್ಪ ಟೆಸ್ಟ್ ಮಾಡ್ದ ಅಂತ. ಓಕೆ, ಅದು ಏನಕ್ಕೆ? ಬಿಕಾಸ್ ಬಿಫೋರ್ 6 o'clock in the evening he'll give me the report ಅನ್ನೋದಕ್ಕೆ. 4K ಆಯಿತಾ. ಐ ವಾಸ್ ರಿಯಲಿ ಸಿಕ್, ನಂಗೆ ಕಣ್ಣೂರಿ ಜ್ವರ ಎಲ್ಲ ಇತ್ತು. ಸೊ ಐ ವಾಸ್ ವೆರಿ ಸಿಕ್. ನಾನು ಹೋದೆ ಆ್ಯಂಡ್ ಐ ವಾಸ್ ವೆರಿ ಕಾಷಿಯಸ್ ಬಿಕಾಸ್ ಇವ್ರುಗಳು ಹಠ ಮಾಡಿದಾಗ ನಾನು ಬಂದಿದ್ದೀನಿ, ನನ್ನಿಂದ ಇನ್ನೊಬ್ರಿಗೆ ಏನೂ ಸಮಸ್ಯೆ ಆಗಬಾರ್ದು. ನಾನು ನಮ್ಮ ಪ್ರೀತಮ್ ಸರ್ ವಾಸ್ ವೆರಿ ಕನ್ಸಿಡರೇಟ್. ಪ್ರೀತಮ್ ಸರ್ಗೆ ಹೇಳ್ಬಿಟ್ಟಿದ್ದೆ, ಸರ್ ಯಾರ ಹತ್ರನೂ ನಿಂತ್ಕೊಂಡು ನಾನು ಶೂಟಿಂಗ್ ಮಾಡಲ್ಲ, ನಂಗೆ ತುಂಬ ಕೆಮ್ಮಿದೆ, ಯಾರ ಹತ್ರನೂ ನಿಂತ್ಕೊಂಡು ನಾನು ಶೂಟಿಂಗ್ ಮಾಡಲ್ಲ, ಟೇಕ್ ಅಂದಾಗ ಮಾತ್ರ ಮಾಸ್ಕ್ ಬಿಚ್ತೀನಿ, ಆಮೇಲೆ ತುಂಬ ಕ್ಲೋಸಪ್ ಇಟ್ಬಿಡಿ ಸರ್, ಯಾಕೆಂದರೆ ಮಾಸ್ಕ್ ಹಾಕಿ ಇಲ್ಲಿ ಮೇಕಪ್ ಹೋಗ್ಬಿಟ್ಟಿರತ್ತೆ, ಚೆನ್ನಾಗಿ ಕಾಣಲ್ಲ. ಆಮೇಲೆ
ಇಷ್ಟ ಹತ್ರ ಯಾರಿಗೋ ಏನೋ ಗುಟ್ಟು ಹೇಳೋದು ಅಥವಾ ನನ್ನ ಪಕ್ಕದಲ್ಲಿ ಅವ್ರು ನಿಂತ್ಕೋಬೇಕು, ದಯವಿಟ್ಟು ಮಾಡಿಸ್ಬೇಡಿ ಸರ್, ಐ ಆಮ್ ರಿಯಲಿ ಸ್ಕೇರ್ಡ್ ಆಫ್ ಇಟ್ ಅಂತ ಹೇಳ್ಬಿಟ್ಟಿದ್ದೆ. ಶೂಟಿಂಗಲ್ಲಿ ರೂಮ್ಸ್ ಕೊಟ್ಟಿರ್ತಾರಲ್ಲ ನಮಗೆ, ಆ ರೂಮ್ ಒಳಗೂ ಹೋಗಿರ್ಲಿಲ್ಲ ನಾನು. ದೊಡ್ಡವರಿದ್ದಾರೆ, ಯಾರಿಗೋದ್ರೂ ನನ್ನಿಂದ ಏನಾದರೂ ಆಗ್ಬಿಟ್ರೆ ಏನಪ್ಪ ಅಂತ ದೂರ ಇರ್ತಾ ಇದ್ದೆ. ಆ್ಯಂಡ್ ಐ ಹ್ಯಾಡ್ ಕ್ಯಾರಿಡ್ ಡಿಸ್ಇನ್ಫೆಕ್ಟೆಂಟ್ ಸ್ಪ್ರೇ ವಿತ್ ಮೀ. ನಾನು ಮುಟ್ಟಿದ ಜಾಗನೆಲ್ಲ ನಾನೇ ಸ್ಪ್ರೇ ಮಾಡಿಬಿಟ್ಟು ಐ ವಾಸ್ ವೆರಿ ಕಾಶಿಯಸ್. ಆಮೇಲೆ ಬಾತ್ರೂಮ್ ಯೂಸ್ ಮಾಡಿದ್ದೆ ಹೇಳ್ಬಿಟ್ಟಿದ್ದೆ ನಾನು ಅವರಿಗೆ. ಬಾತ್ರೂಮ್ಗೂ ಅಷ್ಟೇ ಐ ಯೂಸ್ ಟು ಯೂಸ್ ಆಲ್ ದಟ್ ಡಿಸ್ಇನ್ಫೆಕ್ಟೆಂಟ್ ಟಾಯ್ಲೆಟ್ರಿ ಥಿಂಗ್ಸ್, ಅದು ಯೂಸ್ ಮಾಡಿಬಿಟ್ಟು ಇದು ಮಾಡ್ತಾ ಇದ್ದೆ. ಬಟ್ ಐ ಯೂಸ್ ಟು ನೆವರ್ ಲೆಟ್ ಎನಿಬಡಿ ನಿಯೋ ಮಿ. ಆಮೇಲೆ ಪ್ರೀತಮ್ ಸರ್ ಕೂಡ ಅರ್ಥ ಮಾಡ್ಕೊಂಡ್ರು, ಇಲ್ಲ ದೂರನೇ ನಿಂತ್ಕೊಂಡು ಮಾಡಿ ಪರವಾಗಿಲ್ಲ ಅಂತ ಅಂದ್ಬಿಟ್ಟು. ಐ ವಾಸ್ ಶೂಟಿಂಗ್ ಆ್ಯಂಡ್ ದೆನ್ ಐ ಗಾಟ್ ಮೈ ರಿಸಲ್ಟ್ ಟು ಬಿ ಪಾಸಿಟಿವ್. ಅವಾಗ ಎಲ್ಲರಿಗೂ ಆಫು ಮೀಟ್ರು. ಅಲ್ಲಿ ತನಕ ಇದ್ದಾರೆ, ಐ ಡೋಂಟ್ ಟೇಕ್ ನೇಮ್ಸ್, ಕ್ಯಾಮ್ರಾಮೆನ್ನು ಪ್ರೊಡ್ಯೂಸರು ಎಲ್ಲ ಮಾಡಮ್ಮ ಏನಾಗಲ್ಲ, ಮಾಡಮ್ಮ ಅದು ಇದು ಅಂತ. ಇದೇನು ಕೋವಿಡ್ ಎಲ್ಲ ಸುಮ್ಮನೆ ಇವು ಓವರಾಗಿ ಆಡ್ತಾ ಇದ್ದಾರೆ ಇವರು, ಆ ಥರ ಲೆವೆಲ್ಗಿತ್ತು. ಪಾಸಿಟಿವ್ ಅಂತ ಬಂತು ರಿಸಲ್ಟು ಸ್ನೇಹ, ಆಫು ಎಲ್ರಿಗೂ ಮೀಟ್ರು. ಸ್ಪ್ರೇ ತೊಗೊಂಬರೋ, ಡಿಸ್ಇನ್ಫೆಕ್ಟೆಂಟ್ ಸ್ಪ್ರೇ ತೊಗೊಂಬರೋ ಅಂತ ಫುಲ್ ಮನೆ ಸ್ಪ್ರೇ ಹೊಡಿಸ್ತಿದ್ದಾರೆ. ಹೊರಡಮ್ಮ ನೀನು ಅಂದರು. ಹೆಂಗೆ ಹೊರಡ್ಲಿ, ಕಳಿಸಿ ಕಾರಲ್ಲೇ ಅಂತ ಅಂದೆ. ಅಂದರು ಕಳಿಸಿ, ಪಿಕಪ್ ಮಾಡಿಸಿದ್ರಿ ಅಲ್ವಾ, ಅವಾಗಲೂ ನಾನು ಕೋವಿಡ್ ಇತ್ತು, ಇವಾಗಲೂ ನಾನು ಕೋವಿಡ್ ಇದೆ ಅಲ್ವಾ, ಕಾರಲ್ಲೇ ಕಳಿಸಿ ಅಂದೆ. ಹುಷಾರಾಗಿರಿ ನೀವು, ನನಗೆ ಗೊತ್ತಿಲ್ಲ ನನ್ನಿಂದ ಯಾರಿಗೆ ಬಂದಿದೆ ಏನಿಲ್ಲ ಅಂತ. ನಾನು ಹುಷಾರಲ್ಲಂತೂ ನಾನಿದ್ದೆ, ಇದ್ರ ಮೇಲೆ ನನಗೆ ಗೊತ್ತಿಲ್ಲ, ಮಾಡ್ಕೊಳ್ಳಿ ನೀವು ಅಂತ ಅಂದೆ ನಾನು. ಐ ವಾಸ್ ಸೋ ಡಿಸಪಾಯಿಂಟೆಡ್. ಇಟ್ ವಾಸ್ ಸೋ ಬ್ಯಾಡ್ ಫಾರ್ ಮೀ ಎಟ್ ದಟ್ ಟೈಮ್. ಲೈಕ್ ಇಟ್ಸ್ ಲೈಫ್ ಆ್ಯಂಡ್ ಡೆತ್. ಶೂಟಿಂಗಿಗೋಸ್ಕರ ನೀನು ಈ ಲೆವೆಲ್ಗೆ ಇಳಿದು ಬಿಡ್ತೀರಾ ಅಂದ್ರೆ ನಿಮ್ ಯಾರಿಗೇನಾದ್ರೂ ಆಗ್ಲಿ ಗುರು, ಬರ್ಲಿ ಗುರು. ಆಲ್ಸೋ ಇಟ್ಸ್ ನಾಟ್ ಜಸ್ಟ್ ಅಬೌಟ್ ನೆಗೆಟಿವ್ ಅಂಡ್ ಪಾಸಿಟಿವ್, ರೈಟ್? ಯು ಆರ್ ಸಿಕ್, you were unable to give that energy. See those episodes, my eyes are red. Like my eyes are literally red. ಒಂಥರ ಏನು ಮುಖದಲ್ಲಿ ಏನೂ ಇಲ್ವೇ ಇಲ್ಲ. ಐ ವಾಸ್ ಲೈಕ್ ಐ ಆಮ್ ಸೋ ಒಂಥರ ಸುಸ್ತಾಗ್ಬಿಟ್ಟಿದ್ದೀನಿ ನಾನು. ಬಟ್ ಐ ಸ್ಟಿಲ್ ಹ್ಯಾವ್ ಟು ಡೂ ಇಟ್. ಇದೆಲ್ಲ ಆಚೆ ಕಡೆ ಗೊತ್ತಾಗಲ್ಲ ಸ್ನೇಹ, ಇದೆಲ್ಲ ನಿಜವಾಗ್ಲೂ ಗೊತ್ತಾಗಲ್ಲ. ಅಂಡ್ ಟು ಬಿ ವೆರಿ ಫ್ರಾಂಕ್, ಐ ಆಮ್ ಟಾಕಿಂಗ್ ದಿಸ್ ಬಿಕಾಸ್ ದಟ್ ಪರ್ಸನ್ ಹ್ಯಾಸ್ ಟ್ರೈಡ್ ಟು ರೂಯಿನ್ ಮೈ ಲೈಫ್ ಬಿಕಾಸ್ ಐ ಕ್ವಿಟ್ ಗಿಣಿರಾಮ ಅಂತ. ಅಂಡ್ ಆಚೆ ಕಡೆ ಇದುವರೆ ತನಕ ಗೊತ್ತಿಲ್ಲ ದಟ್ ಐ ವಾಸ್ ದ ರೀಸನ್ ನಾನೇ ಕ್ವಿಟ್ ಮಾಡಿದ್ ಗಿಣಿರಾಮ ಅಂತ ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ. ಇಟ್ ವೌಂಡ್ ಅಪ್ ಲಾಸ್ಟ್ ಇಯರ್ ಮೇ, ದಿಸ್ ಟೈಮ್ ಜೂನ್ ವೈಂಡ್ ಅಪ್ ಆಯಿತು ಆ್ಯಕ್ಚುಲಿ ಗಿಣಿರಾಮ. ಐ ವಾಸ್ ಸೋ ಸಿಕ್ ಆಫ್ ದ ಥಿಂಗ್ಸ್. I was depressed. I'm not even kidding. I was depressed to a level. ಯಾವ ಲೆವೆಲ್ಗೆ ಅಂದರೆ ಒಂದು 2 days ಬ್ರೇಕ್ ಇರ್ತಿತ್ತು. I used to calm myself. Like 2 days ಬ್ರೇಕ್ ಇದೆ. I don't want to go there. I don't have to see their faces. I can be happy with my family ಅಂತ. ಆಯ್ತಾ? You will not believe. I was in that level. And ರಾತ್ರಿ ನನಗೆ ನಾಡಿದ್ದು ಶೂಟಿಂಗ್ ಇದೆ ಅಂತ ಕಾಲ್ ಬಂದುಬಿಟ್ರೆ I used to sit and cry. I used to sob. ಶೂಟಿಂಗ್ ಇದೆ, ನಂಗೆ ಹೋಗೋಕೆ ಇಷ್ಟ ಇಲ್ಲ ಅಂತ ನಾನು ಲಿಟ್ರಲಿ ಅಳ್ತಾ ಇದ್ದೆ ಗೊತ್ತಾ. ಮೈ ಫಿಯಾನ್ಸಿ ಇಸ್ ದ ಓನ್ಲಿ ಪರ್ಸನ್ ಹೂ ನೋಸ್ ದಿ ಎಕ್ಸ್ಟ್ರೀಮ್ಸ್ ಆಫ್ ಇಟ್ ಬಿಕಾಸ್ ನಮ್ಮ ಫ್ಯಾಮಿಲಿ ಮುಂದೆ ನಾನು ತೋರಿಸಿಲ್ಲ. ಅವರು ಬೇಜಾರು ಮಾಡ್ಕೋತಾರೆ, ಸ್ಟಾರ್ಟ್ ಓವರ್ ಥಿಂಕಿಂಗ್. ಅಂಡ್ ಅನದರ್ ಥಿಂಗ್, ಐ ಚೋಸ್ ದಿಸ್ ಕರಿಯರ್. ಕರೆಕ್ಟ್. It has nothing to do with any other people in my life. I chose this career. Any ups and downs, I am the one who will be facing it. But to an extent where you will actually get frustrated. ಹೇಳ್ಕೊಳಕ್ಕಾಗಲ್ಲ, ಮಾಡೋಕ್ಕಾಗಲ್ಲ, ಅದು ಇದು ಅಂತ. ಆ್ಯಂಡ್ ಮೈ ಫಿಯಾನ್ಸಿ ವಾಸ್ ದ ಓನ್ಲಿ ಪರ್ಸನ್ ಹೂ ವಾಸ್ ದೇರ್ ವಿತ್ ಮೀ ಆ್ಯಂಡ್ ಮೈ ಅದರ್ ಫ್ಯೂ ಫ್ರೆಂಡ್ಸ್. ಅಳ್ತಿದ್ದೆ, ಎಷ್ಟು ಅಳ್ತಿದ್ದೆ. ಆಮೇಲೆ ಅವ್ರ ಕೋಪ ಎಲ್ಲ ತಂದಿಲ್ಲಿ ಹಾಕ್ತಿದ್ದೆ. ಆ್ಯಂಡ್ ದೇ ಯೂಸ್ ಟು ಜಸ್ಟ್ ಟೇಕ್ ಇಟ್. ಲೈಕ್ ಲಿಟ್ರಲಿ ದೇ ಯೂಸ್ ಟು ಜಸ್ಟ್ ಟೇಕ್ ಇಟ್. ನನ್ನ ಫಿಯಾನ್ಸೆ ಅಂತೂ he used to get one point of time ಅವನಿಗೂ ಫ್ರಸ್ಟ್ರೇಟ್ ಆಗ್ತಾ ಇತ್ತು ಬಿಕಾಸ್ ಎಷ್ಟು ಅಂತ ಐ ಕೀಪ್ ರ್ಯಾಂಟಿಂಗ್ ಅಬೌಟ್ ಇಟ್ ಅಂಡ್ ಹಿ ಹ್ಯಾಸ್ ಟು ಲಿಸನ್ ಟು ಇಟ್ ಅಲ್ವಾ. ಸೊ ಅವನಿಗೂ ಬೇಜಾರಾಗ್ತಾ ಇತ್ತು. ಬಟ್ ಹಿ ಯೂಸ್ ಟು ಆಲ್ವೇಸ್ ಬಿ ದೇರ್ ಫಾರ್ ಮೀ. ಮಾಡು, ಎಷ್ಟಾಗುತ್ತೆ ಆಗುತ್ತೆ ಮಾಡು, ನೀನಿಲ್ಲ ಅಂತ ಹೇಳಿದ ನೆಕ್ಸ್ಟ್ ಸೆಕೆಂಡು ಯಾವನು ನಿನ್ನ ತಡಿಯಂಗಿಲ್ಲ, ತಡಿಯೋಕ್ಕಾಗಲ್ಲ, ತಡಿಯೋಕೆ ನಾನು ಬಿಡಲ್ಲ. ನಾನು ಏನು ಮಾಡೋದು ಎಕ್ಸ್ಟೆಂಟಿಗೆ ಬೇಕಾದರೂ ಹೋಗ್ತೀನಿ. ದ ಮೂಮೆಂಟ್ ಯು ಡಿಸೈಡ್ ಯು ವಾಂಟ್ ಟು ಕ್ವಿಟ್, ನನಗೆ ಹೇಳ್ಮಾ. ನಿಮ್ಮ ಮನೇಲೂ ಯಾರೂ ಕೇಳಬಾರ್ದು, ನಾನು ಮಾತಾಡ್ತೀನಿ ಬೇಕಿದ್ರೆ. ನಿಮ್ಮ ಮನೇಲೂ ಯಾರೂ ಕೇಳೋ ಅವಶ್ಯಕತೆ ಇಲ್ಲ. ಯು ಕ್ಯಾನ್ ಜಸ್ಟ್ ವಾಕ್ಔಟ್ ಫ್ರಮ್ ದೇರ್. ನೀನು ತಲೆ ಕೆಡಿಸ್ಕೋಬೇಡ ಅಂತ. ಹಂಗೇನು ಸುಮ್ಮನೆ ಯಾಕೆ ಸೀನ್ ಮಾಡ್ಕೊಳ್ಳೋದು, ಟ್ರೈ ಮಾಡೋಣ. ನಾನು ಟ್ರೈ ಮಾಡಿ ಎಕ್ಸಾಕ್ಟ್ಲಿ ಐ ಆ್ಯಕ್ಚುಲಿ ಪುಶ್ಡ್ ಇಟ್ ಆಸ್ ಮಚ್ ಆಸ್ ಪಾಸಿಬಲ್. ಐ ಆಲ್ವೇಸ್ ಫೀಲ್ ದಟ್ ಯಾರಿಗೂ ಆ ಎಕ್ಸ್ಪೀರಿಯನ್ಸ್ ಆಗಬಾರ್ದು ಅಂತ. ಆಯಿತಾ? ದ ಥಿಂಗ್ ವಿತ್ ಇಂಡಸ್ಟ್ರಿ ಪೀಪಲ್, ಆರ್ಟಿಸ್ಟ್ ಆಲ್ಸೋ, ದೇ ನೆವರ್ ವಾಯ್ಸ್ ಅಪ್. ನಾನು ಹೇಳ್ತಾ ಇರೋದು ನೀನು ಬೇರೆಯವ್ರಿಗೆ ಸಪೋರ್ಟ್ ಮಾಡು ಅಂತಲ್ಲ. ಯು ಸ್ಟ್ಯಾಂಡ್ ಅಪ್ ಫಾರ್ ಯುವರ್ ಓನ್ ಸೆಲ್ಫ್. ನೋ, ದ ಮೇಜರ್ ಥಿಂಗ್ ದಟ್ ಪೀಪಲ್ ಹೇಟ್ ಮೀ ಫಾರ್ ಇನ್ ಇಂಡಸ್ಟ್ರಿ ಇಸ್ ಬಿಕಾಸ್ ಐ ಸ್ಟೂಡ್ ಅಪ್ ಫಾರ್ ಮೈ ಸೆಲ್ಫ್. ನೀನು ನನ್ನ ಹತ್ರ ಹಂಗೆ ಮಾತಾಡಂಗಿಲ್ಲ ಗುರು, ನೀನು ಯಾವನೂ ಅಲ್ಲ ನನಗೆ. ಕರೆಕ್ಟ್. ಯು ಮೈಟ್ ಬಿ ಕ್ಯಾಮ್ರಾಮನ್, ಯು ಮೈಟ್ ಬಿ ಪ್ರೊಡ್ಯೂಸರ್, ಯು ಮೈಟ್ ಬಿ ಡೈರೆಕ್ಟರ್, ಯು ಮೈಟ್ ಬಿ ಲೈಟ್ ಬಾಯ್, ಯು ಆರ್ ಹೂ ಯು ಆರ್.
ಐ ಆಮ್ ಹೂ ಐ ಆಮ್. ಐ ಆಮ್ ನಾಟ್ ಸೇಯಿಂಗ್ ವಿತ್ ಅ ಘಮಂಡ್ ದಟ್ ನನ್ನ ಆರ್ಟಿಸ್ಟ್ ಅಂತ ನಾನು ಆ ಥರ ಹೇಳ್ತಾ ಇಲ್ಲ. Correct. ಆಸ್ ಅ ಹ್ಯೂಮನ್ ಬೀಯಿಂಗ್, ಆಸ್ ಅ ಪರ್ಸನ್, ಆಸ್ ನಯನ, ನೀನು ನನ್ನ ಹತ್ರ ಹೀಗೆ ಮಾತಾಡಬಾರ್ದು. ನಾನು ಬಿಡಲ್ಲ ಮಾತಾಡೋಕ್ಕೆ. ನಾನ್ ನಿನ್ ಜೊತೆ ಆ ಥರ ಮಾತಾಡಲ್ಲ, ನೀನ್ ನನ್ನ ಜೊತೆ ಎಕ್ಸಾಕ್ಟ್ಲಿ. ನಾನು ನಿನಗೆ ರೆಸ್ಪೆಕ್ಟ್ ಕೊಡ್ತಿದ್ದೀನಿ ಈವನ್ ಆಫ್ಟರ್ ವಾಟ್ ಎವರ್ ಯು ಹ್ಯಾವ್ ಡನ್. ಲಡಿ ಗಿವ್ ಮಿ ದಟ್ ರೆಸ್ಪೆಕ್ಟ್. ಇಲ್ವಾ? ಯು ವಿಲ್ ಡಿಸರ್ವ್ ವಾಟ್ ಯು ಡಿಸರ್ವ್ ಅಷ್ಟೇ. ಯು ವಿಲ್ ಗೆಟ್ ವಾಟ್ ಯು ಡಿಸರ್ವ್. ನಾನು ಆ ಥರನೇ ಇದ್ದಿದ್ದು. ಅದು ಆಗ್ತಾನೆ ಇರಲಿಲ್ಲ ಯಾರಿಗೂ. ತುಂಬ ಮಾತಾಡಿದ್ದಾರೆ, ತುಂಬ ಅಂದರೆ ಬೇರೆ ಲೆವೆಲ್. ಸ್ನೇಹ, ಯು ವಿಲ್ ನಾಟ್ ಬಿಲೀವ್. ಇನ್ನೇನು ಟೇಕ್ ಮಾಡಬೇಕು, ಆವಾಗ ವಲ್ಗರಾಗಿ ಏನಾರು ಕಮೆಂಟ್ ಮಾಡ್ಬಿಡೋರು. ಯಾವ ಲೆವೆಲ್ಗೆ ಅಂದರೆ ಲೈಕ್ ದ ಕ್ರೂ ವುಡ್ ಡೂ ದಿಸ್. ಯಾ ದೇರ್ ವಾಸ್ ಒನ್ ಪರ್ಸನ್ who like I went against that person because he was bad to me. ಅಂದ್ರೆ ನಾಟ್ ಫಿಸಿಕಲಿ ಅಂತ ಆ ಥರ ಎಲ್ಲ ಮಾತಾಡಿಲ್ಲ, ಮೌತ್ ವೇನಲ್ಲೇ ಅಂದರೆ ಬಾಯಿ ಮಾತಿನಲ್ಲೇ ಒಂಥರ ನನ್ನ ಹತ್ರ ರೂಢಾಗಿ ಏನೋ ಮಾತಾಡ್ಬಿಟ್ರು. ಅದು ಕೂಡ ಒಂದು ಎಕ್ಸ್ಟೆಂಟ್ ತನಕ ತೊಗೊಂಡೆ. ಅದಾದಮೇಲೆ ಇವ್ನು ಯಾವನ್ ಗುರು ನನ್ನ ಹತ್ರ ಆ ಥರ ಮಾತಾಡೋಕ್ಕೆ ಅಂತ ಎಲ್ಲ. ಸಿ ದ ಪ್ರಾಬ್ಲಮ್ ವಿತ್ ಫ್ಯೂ ಮೆನ್, ದೇ ಕ್ಯಾನ್ ಟಾಕ್ ಇನ್ ಫ್ರಂಟ್ ಆಫ್ ಎನಿಬಡಿ. ಇಫ್ ಸಂಬಡಿ ಗಿವ್ಸ್ ದೆಮ್ ಬ್ಯಾಕ್, ದೇ ಕಾಂಟ್ ಟೇಕ್ ಇಟ್. ಎಲ್ಲರ ಮುಂದೆ ನೀನು ಹೇಗೆ ಹೇಳ್ದೆ ಅಂತ. ಅದರಲ್ಲೂ ಇವ್ರು ಎಸ್ಪೆಷಲಿ ಅವರು ಎಲ್ಲರ ಮುಂದೆ ನನಗಂದ್ರು, ನಾನು ಎಲ್ಲರ ಮುಂದೆ ಅವ್ರಿಗೆ ಅಂದ್ಬಿಟ್ಟೆ ಅಂತ. ಹಿ ಲಿಟ್ರಲಿ ರೂಯಿನ್ಡ್ ಮೈ ಲೈಫ್ ಇನ್ ಗಿಣಿರಾಮ. ಯಾವ ಲೆವೆಲ್ಗೆ ಅಂದರೆ ಪಾಪ ಲೈಟ್ ಹುಡುಗರು ಬಂದು ನನ್ನ ಪಕ್ಕ ನಿಂತ್ಕೊಂಡು ಗುಡ್ ಮಾರ್ನಿಂಗ್ ಮೇಡಮ್ ಅಂದ್ಬಿಟ್ರೆ, ಏಯ್ ಏನೋ ಅವ್ರು ನಿಂಗೆ ಅನ್ನ ತಂದಾಕ್ತಾರ ಅವರು, ಬಾಯಿ ಮುಚ್ಕೊಂಡು ಮಾಡು, ನನ್ನ ಕೆಲಸ ಹೇಳಿದ್ದನ್ನ. ಥರ್ಮಾಕೋಲ್ ಹಿಡಿಯೋಕೆ ಬರ್ತೀಯಲ್ಲ, ಅಲ್ಲೇ ಹೊಡಿಯೋಕೆ ಬರ್ತೀಯ ನೀನು, ಮುಚ್ಕೊಂಡು ಮಾಡು, ಬೀಪ್ ಎಲ್ಲ ಬೈಯೋರು. ಲೈಟ್ ಹುಡುಗರು ನನಗೆ ಗುಡ್ ಮಾರ್ನಿಂಗ್ ವಿಶ್ ಮಾಡೋಕ್ಕೆ ಹೆದರೋರು. It was mess there. And the actors, they wouldn't bother. Why will they? It's not happening to them. Shit. Why will they bother? ನಿನ್ನ ಕಣ್ಣು ಮುಂದೆ I will tell you the exact sentence that person used ಒಂದು ಟೈಮಲ್ಲಿ. That made me lose my mind and I went till Param sir. Like either that person should be there in the set or I. ಇದು ಬಿಟ್ಟು ನನ್ನ ಕೈಲಿ ಇನ್ನು ಮಾಡೋಕ್ಕಾಗಲ್ಲ ಅಂತ. ನಮ್ಮ ಸೀರಿಯಲಲ್ಲೇ ಒಂದು ಯಾವುದೋ ಒಂದು ಡ್ರಾಮಾ ಸೀಕ್ವೆನ್ಸ್ ಇತ್ತು. ಸೀರಿಯಲ್ ಒಳಗಡೆ ನಾವು ಡ್ರಾಮಾ ಮಾಡ್ತಾ ಇರ್ತೀವಿ ಟೈಪ್ಸ್, ಅಂದರೆ ಇನ್ ದ ಸೆನ್ಸ್ ಪ್ರಾಪರ್ ನಾಟಕ ಮಾಡ್ತಾ ಇರ್ತೀವಿ. ಶಿವರಾಮ್ ಐ ವಿಲ್ ಬಿ ಟೀಚಿಂಗ್ ಶಿವರಾಮ್ ಸಮ್ ಡೈಲಾಗ್ಸ್ ಆ್ಯಂಡ್ ಆಲ್ ದಟ್ ಸ್ಟಫ್ ಅಂತ. ಏನೋ ಮಾಡಬೇಕಾದ್ರೆ ಶಿವರಾಮ್ ಒಂಥರ ಸೆಡಕ್ಟಿವ್ ಆಗಿ ಆ ಡೈಲಾಗ್ನ ಹೇಳಿಬಿಟ್ರು. ನಾನು ಜೋರಾಗಿ ನಗಕ್ಕೆ ಸ್ಟಾರ್ಟ್ ಮಾಡಿಬಿಟ್ಟೆ. ಪ್ರೀತಮ್ ಸರ್ ಇದ್ಕೊಂಡು, ಸರ್ ಈ ಥರ ಬೇಡ ಸರ್, ಅದು ಒಂಥರ ಕಾಣಿಸ್ತಾ ಇದೆ, ಬೇರೆ ಥರ ಹೇಳಿ ಅಂತ ಅಂದರು. ಇಟ್ ವಾಸ್ ಅ ಫನ್ನಿ ಸಿಚುವೇಶನ್. ಓಕೆ, ಜೋರಾಗಿ ನಕ್ಬಿಟ್ವಿ ಎಲ್ಲರೂ. ಆ್ಯಂಡ್ ಈವನ್ ಹೀ ಸ್ಟಾರ್ಟೆಡ್ ಲಾಫಿಂಗ್. ಐ ವಾಸ್ ಲೈಕ್, ಈ ಡಬ್ಬಾ ಥರ ಮಾಡಬೇಡಿ, ಈ ಥರ ಎಲ್ಲ ಬೇರೆ ಥರ ಮಾಡಿ ಡಬ್ಬಾ ಥರ ಕಾಣಿಸ್ತಾ ಇದೆ ಅಂತ. ನಂದು ಅವ್ರದ್ದು ರ್ಯಾಪೋ ಏನೋ ಇರುತ್ತೆ ಗುರು, ನಾನೇನಾದರೂ ಮಾತಾಡ್ಕೋತೀನಿ, ನಾನು ಮಾತಾಡ್ತಾ ಇದ್ದೀನಿ. ದಟ್ ಪರ್ಸನ್ ಹಿ ವಾಸ್ ಲೈಕ್, ಸರ್ ಆ ಥರ ಎಲ್ಲ ಮಾತಾಡ್ಬಿಡಿ ಸರ್, ಇನ್ನೇನು ಟೇಕ್ ಹೋಗ್ಬೇಕು ಲಿಟ್ರಲಿ ಸ್ನೇಹ, ಆ ಥರ ಎಲ್ಲ ಮಾತಾಡ್ಬಿಡಿ ಸರ್, ನಿಮ್ಮ ಎದುರುಗಡೆ ಇರೋರು ಮೂಡ್ ಬಂದ್ಬಿಡುತ್ತೆ ಅಂದರು. ಹಿ ಲಿಟ್ರಲಿ ಸೆಡ್ ದಟ್. ನಂಗೆ ಯಾವ ಲೆವೆಲ್ಗೆ ಅದು ಶಾಕ್ ಹೊಡಿತು ಅಂದರೆ, ಐ ಗಾಟ್ ಬ್ಲ್ಯಾಂಕ್. ಐ ಫಾರ್ಗಾಟ್ ಡೈಲಾಗ್ಸ್, ಐ ಫಾರ್ಗಾಟ್ ಎವ್ರಿಬಡಿ ಅರೌಂಡ್ ಮೀ. ಈ ಬ್ಲ್ಯಾಕ್ಔಟ್ ಆಗ್ತಾರೆ ಗೊತ್ತಾ, ನಂಗೆ ತಲೆಸುತ್ತ ಬೀಳೋಕ್ಕೆ ಮುಂಚೆ ಬ್ಲ್ಯಾಕ್ಔಟ್ ಆಗಿಬಿಡ್ತಾರೆ ಗೊತ್ತಾ, ಆ ಥರ ಬ್ಲ್ಯಾಕ್ಔಟ್ ಆಗೋದೆ ನಾನು. ನಂಗೆ ಯಾರು ಕಾಣಿಸ್ತಾ ಇಲ್ಲ, ಏನು ಕಾಣಿಸ್ತಾ ಇಲ್ಲ, ಏನು ಕೇಳಿಸ್ತಾ ಇಲ್ಲ. ಅಷ್ಟು ನನಗೆ ಜುಬುಕ್ಕಂದು ಬಿ ಪಿ ಹತ್ಬಿಡ್ತು ತಲೆಗೆ. ಎಷ್ಟು. ಆ್ಯಂಡ್ ಹಿ ಹ್ಯಾಸ್ ಅ ಡಾಟರ್, ಡೂಡ್. ಯು ಸ್ಪೀಕ್ ಅಬೌಟ್ ಸಮ್ ಅದರ್ ಗರ್ಲ್ ದಿಸ್ ಲೈಟ್ಲಿ, ಸೊ ಲೈಟ್ಲಿ. ಹೆಂಗೆ? ಜಸ್ಟ್ ಬಿಕಾಸ್ ಐ ಟೋಲ್ಡ್ ಹಿಮ್, ನೀವು ನನ್ನ ಹತ್ರ ಹಂಗೆಲ್ಲ ಮಾತಾಡೋ ಹಾಗಿಲ್ಲ ಅಂತ. So indirectly he can just keep commenting. Yeah. So cheap. ಆ್ಯಂಡ್ ಇದೆಲ್ಲ ನೋಡಿದ್ದಾರೆ, ಎಲ್ಲರೂ ನೋಡಿದ್ದಾರೆ, ಎಲ್ಲರಿಗೂ ಗೊತ್ತಿದೆ. ಟು ಎನ್ ಎಕ್ಸ್ಟೆಂಟ್ ಮೇಲೆ ಅವ್ರ ತನಕನೂ ಗೊತ್ತಿದೆ. ಯಾರು ಮಾತಾಡಲ್ಲ. ನೋ ಬಡಿ ಟಾಕ್ಸ್. ನಿಮ್ಮ ಜೊತೆಲೇ ಆ್ಯಕ್ಟ್ ಮಾಡೋರು ಕೂಡ ಮಾತಾಡಲ್ಲ. ನಾನು ಹೇಳೋದು, ನನಗೋಸ್ಕರ ನೀನು ಮಾತಾಡ್ಬಿಡೋ ಗುರು, ನಿನ್ನ ಬಗ್ಗೆನೂ ಮಾತಾಡ್ತಾರೆ, ನಿನಗೋಸ್ಕರ ನೀನು ಮಾತಾಡ್ಕೊ ಅಟ್ಲೀಸ್ಟು ಅಂತ. ಅದು ಕೂಡ ಅವ್ರು ಮಾಡಲ್ಲ. ನಾನು ಹೇಳೋದೇನು ಗೊತ್ತಾ, ಎವ್ರಿಬಡಿ ಈಸ್ ಅರ್ನಿಂಗ್. ಅವರು ಅರ್ನೇ ಮಾಡ್ತಾ ಇರೋದು, ನಾನು ಅರ್ನೇ ಮಾಡ್ತಾ ಇರೋದು. ನೀನು ಇಲ್ಲಿ ಕೆಲಸ ಮಾಡೋಕ್ಕೆ ಬರ್ತಾ ಇರೋದು, ನಾನು ಇಲ್ಲಿ ಕೆಲಸ ಮಾಡೋಕ್ಕೆ ಬರ್ತಾ ಇರೋದು. ನಿನ್ನ ಕೆಲಸ ಹೋಗ್ಬಿಡುತ್ತೆ, ನಾನು ಮಾತಾಡ್ಬಿಟ್ರೆ ನನ್ನ ಬಗ್ಗೆ ಏನೋ ಆಚೆ ಕಡೆ ಹಬ್ಬಿಸ್ಬಿಡ್ತಾರೆ ಅನ್ನೋ ಭಯದಲ್ಲಿ. ನನಗೂ ಇದೊಂದೇ ಕರಿಯರ್ ಇದ್ದಿದ್ದು ಫ್ರಮ್ 8 days. ಆಫ್ಟರ್ ದ ಮೊಮೆಂಟ್ ಐ ಫಿನಿಶ್ ಮೈ ಕಾಲೇಜ್, ಐ ಎಂಟರ್ಡ್ ಹಿಯರ್. ನಂಗೆ ಇದ್ಬಿಟ್ಟು ಬೇರೆ ಕರಿಯರ್ ಇರಲಿಲ್ಲ. ಬಟ್ ಸ್ಟಿಲ್ ಐ ಸ್ಟುಡ್ ಫಾರ್ ಮೈ ಸೆಲ್ಫ್. ಬಿಕಾಸ್ ನನ್ನ ಲೈಫ್ನಲ್ಲಿ ವೆನ್ ಐ ಟರ್ನ್ ಬ್ಯಾಕ್ ಆ್ಯಂಡ್ ಸಿ,
ಐ ಮೈಟ್ ಹ್ಯಾವ್ ಅ ಸಕ್ಸಸ್ಫುಲ್ ಕರಿಯರ್, ನಾನು ಇಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಐ ವಿಲ್ ಸಿ ಮೈ ಸೆಲ್ಫ್ ಟು ಬಿ ಅ ಚೀಪ್ ಆಸ್. ಹಿಂದೆ ತಿರುಗ್ಬಿಟ್ಟು ನಯನ, ಯು ಡಿಡ್ಂಟ್ ಸ್ಟ್ಯಾಂಡ್ ಅಪ್ ಫಾರ್ ಯೋರ್ ಸೆಲ್ಫ್ ವೆನ್ ದಿಸ್ ಗೈ ಸ್ಪೋಕ್ ಟು ಯು ಲೈಕ್ ದಿಸ್. ಯು ಹ್ಯಾವ್ ಅ ಸಕ್ಸಸ್ಫುಲ್ ಕರಿಯರ್, ಓಕೆ. ಸೊ ಹಿಂದೆ ತಿರುಗಿ ನೋಡಿದಾಗ ನೀನು ನಿನ್ಗೋಸ್ಕರ ನೀನ್ ನಿಂತ್ಕೊಳ್ಳಿಲ್ಲ ಅವನ ಹತ್ರ ಅಂದಾಗ ನೀನ್ ಬಾಯಿ ಮುಚ್ಕೊಂಡು ಬಂದಿದ್ಯಾ ಅಂದ್ರೆ ಏನ್ ಅರ್ಥ? ಆವತ್ತಾಯಪ್ಪ ಹಂಗ್ ಮಾತಾಡ್ದ ಅಲ್ವಾ, ನೆಕ್ಸ್ಟ್ ಡೇ ಲೈಟ್ ಹುಡುಗ ಮಾತಾಡ್ಬೋದು. ಒಬ್ಬ ಮಾತಾಡಿದ ತಕ್ಷಣ ಇನ್ನೊಬ್ಬ ಮಾತಾಡಲ್ಲ ಅಂತ ಏನಿದೆ ಗ್ಯಾರಂಟಿ ಅಲ್ವಾ? ಲೈಕ್ ದ ಮೂಮೆಂಟ್ ಯು ಸ್ಟ್ಯಾಂಡ್ ಅಪ್ ಫಾರ್ ಯೋರ್ ಸೆಲ್ಫ್, ಪೀಪಲ್ ವಿಲ್ ಗೆಟ್ ಟು ನೋ ದಟ್ ಓಕೆ, ಗುರು ಇವಳ ಹತ್ರ ನಾನು ಹಂಗೆ ಮಾತಾಡಕ್ ಆಗಲ್ಲ ಅಂತ. ಅಷ್ಟೇ. ಅದಾದ್ಮೇಲೆ ಯಾವ ಲೆವೆಲ್ಗೆ ಆಗೋಯ್ತು ಅಂದ್ರೆ ಇಟ್ ಗಾಟ್ ಇವನ್ ವರ್ಸ್. ಬೇರೆ ಲೆವೆಲ್ಗೆ ಮಾತಾಡೋರು, ಯಾರ್ಯಾರ ಜೊತೆನೂ ಹೆಸರು ಕಟ್ಟೋರು, ಎವ್ರಿಬಡಿ ನ್ಯೂ ದಟ್ ಐ ಆಮ್ ಆಲ್ಸೋ ಇನ್ ಅ ರಿಲೇಶನ್ಶಿಪ್. ಎಲ್ಲರಿಗೂ ಗೊತ್ತಿತ್ತು. ಬೇಕು ಅಂತ ಐ ಯೂಸ್ ಟು ಕಮ್ ಅಂಡ್ ಟೆಲ್ ಎವ್ರಿಥಿಂಗ್ ಟು ಮೈ ಫಿಯಾನ್ಸೆ. ನಾನು ಯಾವುದು ಹೇಳ್ತಿರ್ಲಿಲ್ಲ. ಐ ಯೂಸ್ ಟು ಸಿಟ್ ಅಂಡ್ ಕ್ರೈ ಅಲ್ವಾ, ಇನ್ ಯಾರ ಹತ್ರ ಹೇಳ್ಕೊಳ್ಳಿ ನಾನು? ಇದನ್ನೆಲ್ಲ ನಾನು ನನ್ನ ಪೇರೆಂಟ್ಸ್ ಹತ್ರ ಹೇಳಕ್ಕಾಗಲ್ಲ. ದೇ ಫೀಲ್ ವೆರಿ ಚೀಪ್, ಲೈಕ್ ಇಂಥ ಕಡೆ ನನ್ನ ಮಗಳು ಕೆಲಸ ಮಾಡ್ತಾ ಇದ್ದಾಳ. ಇಟ್ ಈಸ್ ವೆರಿ ಅನ್ಸೇಫ್ ಫಾರ್ ದೆಮ್ ಟು ಸಿ ದಟ್ ನನ್ನ ಮಗಳು ಇಂಥ ಸೇಫ್ಟಿ ಇಲ್ದಿರೋ ಕಡೆ ಕೆಲಸ ಮಾಡ್ತಿದ್ದಾಳೆ ಅಂತ. ಸೊ ಬರೀ 10 o'clockಗೆ ನೀವು ಮನೆಗೆ ಹೋಗ್ತಿದ್ರಿ ಅಂತ ಅದೇ ಎಷ್ಟು ಹೆದರ್ಕೋತಾರೆ. ಎಕ್ಸಾಕ್ಟ್ಲಿ. ಈ ತರ ಇದ್ದಾಗ ಇಂಥ ಕಡೆ ಕೆಲಸ ಮಾಡ್ತಾ ಇದ್ದಾಳೆ ಅನ್ನೋದು ಒಬ್ವಿಯಸ್ಲಿ ಪೇರೆಂಟ್ಸಿಗೆ ಬೇಜಾರಾಗೇ ಆಗುತ್ತೆ. ಐ ಟು ನಾಟ್ ಟೆಲ್ ಆಲ್ ದೀಸ್ ಥಿಂಗ್ಸ್ ಟು ಮೈ ಪೇರೆಂಟ್ಸ್. ಬಂದು ಬರೀ ನಾನು ಇವನ ಹತ್ರ ಮಾತ್ರನೇ ಹೇಳ್ತಾ ಇದ್ದಿದ್ದು, ಈ ಥರ ಎಲ್ಲ ಮಾತಾಡ್ಬಿಟ್ರು, ಹಿಂಗೆಲ್ಲ ಮಾತಾಡ್ಬಿಟ್ರು, ಅದು ಇದು ಅಂತ ಅಂದ್ಬಿಟ್ಟು. ಆಮೇಲೆ ನೆಕ್ಸ್ಟ್ ನಾನು ಪರಮ್ ಸರ್ಗೆ ಫೋನ್ ಮಾಡಿದೆ. ನಾನು ಯಾವ ಲೆವೆಲ್ಗೆ ಅಂದರೆ ಐ ಜಸ್ಟ್ ಡೈರೆಕ್ಟ್ಲಿ ರೋಟ್ ಅ ಮೇಲ್ ಟು ಹಿಮ್ saying that sir, I have other things in my life that I have to take care of right now. I'm quitting Ginirama anta hakbitte. This was in 2022 June. They didn't take me seriously, okay. They were like payment ಜಾಸ್ತಿ ಮಾಡ್ಬೇಕು ಅನ್ಸತ್ತೆ ಇವಳಿಗೆ, ಮಾತಾಡೋಣ ಅದು ಇದು ಅಂತ. They tried all possible things. Even for the payment matter, people will think that ಸೀರಿಯಲ್ ಅವ್ರು ಎಷ್ಟು ಅರ್ನ್ ಮಾಡ್ತಾರೆ, ಎಷ್ಟಿರುತ್ತೆ ಅದು ಇದು ಅಂತ. ಅಥವಾ ನನ್ನ ಲಕ್ಕೆ ಚೆನ್ನಾಗಿರ್ಲಿಲ್ವ ಏನೋ ಗೊತ್ತಿಲ್ಲ, ಎಲ್ಲೂ ನನಗೆ ದುಡ್ಡು ಬಂದಿಲ್ಲ ಕರೆಕ್ಟಾಗಿ, ಆಯ್ತಾ. ಆಲ್ವೇಸ್ ಲೈಕ್ ದಟ್. ಓಕೆ. ಸೊ ಫಾರ್ 2+ years ₹1 ಇನ್ಕ್ರೀಸ್ ಮಾಡಿರ್ಲಿಲ್ಲ ಗಿಣಿರಾಮಲ್ಲಿ. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ನ ಕೇಳಿದ್ದಕ್ಕೆ these are the sentences you used, Sneha. You will laugh listening to it. Sir, ಮನೇಲೂ ಕಷ್ಟ ಇದೆ, ನಮ್ಮ ಅಮ್ಮಂಗೆ ಮೆಡಿಕಲಿ ಸ್ವಲ್ಪ ಇಶ್ಯೂಸ್ ಇದೆ, ನಾನು ಟೇಕಿಂಗ್ ಕೇರ್ ಆಫ್ ದ ಹೌಸ್, ಒಂದು ಸ್ವಲ್ಪ ಜಾಸ್ತಿ ಮಾಡಿ ಸರ್ ಸಂಬಳನ ಅಂತ ಕೇಳಿದೆ. ಎಷ್ಟಮ್ಮ ಬೇಕು ನಿಮಗೆ? ಐ ಟೋಲ್ಡ್ ಸಮ್ ಅಮೌಂಟ್. ಫಸ್ಟ್ ಆಫ್ ಆಲ್ ನನಗೆ ಬರ್ತಾ ಇದ್ದಿದ್ದು ಪೀನಟ್ಸ್, ಬೀಂಗ್ ವೆರಿ ಡೈರೆಕ್ಟ್, ಲಿಟ್ರಲಿ ಪೀನಟ್ಸ್, ಐ ಆಮ್ ನಾಟ್ ಇವನ್ ಕಿಡಿಂಗ್. ಪೀನಟ್ಸ್ ಬರ್ತಾ ಇತ್ತು ಸರ್, ಅಟ್ಲೀಸ್ಟ್ ಆ ಪೀನಟ್ಟಿಗೆ ಇನ್ನೊಂದು 4 ಪೀನಟ್ಸ್ ಸೇರಿಸ್ಬಿಟ್ಟು ಕೊಡಿ ಸರ್ ಅಂತ ಕೇಳಿದೆ, ಆಯ್ತಾ. ಅಷ್ಟೇ, ಲಿಟ್ರಲಿ 4 ಪೀನಟ್ಸ್ ಸೇರಿಸ್ಬಿಟ್ಟು ಕೊಡಿ ಸರ್ ಅಂತ ಕೇಳಿದೆ. ಅಯ್ಯೋ ಆಗಲಮ್ಮ, ಚಾನಲ್ ಅವ್ರು ನನಗೆ ದುಡ್ಡು ಜಾಸ್ತಿ ಕೊಟ್ಟಿಲ್ಲ, ಹೆಂಗೆ ಕೊಡಲಿ ನಾನು ನಿನಗೆ? ನೋಡಮ್ಮ, ನೀನು ನನ್ನ ಬಂದು ಕೇಳಿದ್ಯಾ ಅಲ್ವಾ, ನನ್ನ ಕೈಯಾರ ನನ್ನ ದುಡ್ಡಿಂದ ನಿಂಗೆ ₹250 ಜಾಸ್ತಿ ಮಾಡ್ತೀನಮ್ಮ ಅಂದರು. ವಾಟ್? I'm not even kidding. This is literally what he said. And I started laughing on his face. ₹250? Huh. I started laughing on his face. I was like, I'm sure you heard him right. Yeah. I'm very clear. Okay. I never forget things. ₹250 ಅಂದ. ಏನು ಸರ್ ಅಂದೆ ನಾನು, ಆಯ್ತಾ. ₹250 ಅದು ನನ್ನ ಪಾಕೆಟಿಂದ ಕೊಡ್ತಾ ಇದ್ದೀನಮ್ಮ ಸರ್, ನನ್ನ ಪಾಕೆಟಿಂದ ನಾನೇ ಕೊಟ್ಬಿಡ್ತೀನಿ ಸರ್ ಅಂತ ಅಂದೆ. ನೀವು ಅಷ್ಟು ಜಾಸ್ತಿ ಮಾಡ್ತೀರ ಅಂದರೆ ನನ್ನ ಪಾಕೆಟಿಂದ ನಾನೇ ಕೊಟ್ಬಿಡ್ತೀನಿ ಸರ್ ನಿಮಗೆ ಅಂತ ಅಂದೆ. ಏನ ಅಂದರು. ಏನು ಸರ್ 250? ಏನು ಸರ್, ಮಾತುಗೆ ಅಟ್ಲೀಸ್ಟ್ ಒಂಚೂರು ಬೆಲೆ ಇರ್ಬೇಕಲ್ವಾ ಕೇಳಕ್ಕೆ. ಟೆಂಪ್ಟೇಷನ್ ಇಸ್ ₹150 now. ಆಯ್ತಾ, ಲಿಟ್ರಲಿ ಹಿ ಡಿಡ್ ದಟ್. ಓಕೆ. ಆಮೇಲೆ ನಾನು ಡೈರೆಕ್ಟ್ ಚಾನಲ್ ಕಾಲ್ ಮಾಡಿಬಿಟ್ಟು ಸರ್, and you were a lead actor. ಯಾ ಓಕೆ. ಸೊ ಐ ಕಾಲ್ಡ್ ಚಾನಲ್ ಪೀಪಲ್ ಆ್ಯಂಡ್ ಐ ಟೋಲ್ಡ್, ಈ ಥರ ಅಂದರು ಸರ್, ದಯವಿಟ್ಟು ನೀವು ಏನು ಹೇಳ್ತೀರಾ ಇದ್ರ ಬಗ್ಗೆ ಅಂತ. ದಿ ಸ್ಟಾರ್ಟೆಡ್ ಲಾಫಿಂಗ್, ಲೈಕ್ 250 ಅಂದ್ರೆ ಅವರು ಅಂತ. ನೋಡಿ ಸರ್ ನೀವೇ ಯೋಚನೆ ಮಾಡಿ ಅಂತ ಅಂದೆ. ಆ್ಯಂಡ್ ದೆನ್ ಹಿ ಸ್ಪೋಕ್ ಆ್ಯಂಡ್ 1K ಇನ್ಕ್ರೀಸ್ ಮಾಡಿದ್ರು ನನಗೆ. ಓಕೆ. It did make a huge difference for people from like proper lower middle class family. I belong from a lower middle class family. Even now also, I'm not rich or I won't even say that I'm middle class. I belong to a lower middle class family. ನಾನು ಅದನ್ನೇ ಹೇಳ್ತೀನಿ. For me, even 1K is important because ನಾನು ಆ 1K ನಲ್ಲಿ ಇನ್ನೂ ಎಷ್ಟು ಕವರ್ ಮಾಡ್ಬೋದು ಅನ್ನೋದು ನಾನು ನೋಡ್ತೀನಿ. Because after COVID second wave, my mom got COVID positive ಅಂತ ಹೇಳಿದ್ನಲ್ಲ. After that, she got a lot of
ಶಿ ವಾಸ್ ಹಾಸ್ಪಿಟಲೈಸ್ಡ್ ಆ್ಯಂಡ್ ಹೆಲ್ತ್ ಇಶ್ಯೂಸ್ ತುಂಬ ಆಗೋಗ್ಬಿಟ್ಟು ಕಿಡ್ನಿ ಸಮಸ್ಯೆ ಜಾಸ್ತಿ ಆಗೋಗ್ಬಿಟ್ಟು ಯಾ ರೈಟ್ ನೌ ಲೈಕ್ ಇಟ್ಸ್ ಬೀನ್ ಸ್ಟಾರ್ಟೆಡ್ ಫ್ರಮ್ ಲಾಸ್ಟ್ ವೀಕ್ ಅಷ್ಟು ಲೆವೆಲ್ಗೆ ಬಂತು. ನಾನು ನನ್ನ ಸಿಸ್ಟರ್ ಆ್ಯಂಡ್ ಮೈ ಫಾದರ್ ಆಲ್ 3 of them ಪಿಚ್ ಇನ್ ಮಾಡ್ತಿದ್ವಿ ಬಿಕಾಸ್ ಸಿ ದೆರ್ ಆರ್ ಫ್ಯೂ ಥಿಂಗ್ಸ್ ದಟ್ ನಮ್ಮಮ್ಮ ತೊಗೊಳ್ತಾ ಇದ್ದಿದ್ದು ಒಂದೊಂದು ಟ್ಯಾಬ್ಲೆಟು ಒಂದು ತಿಂಗಳಿಗೆ ಒಂದು ಬಾಕ್ಸ್ 30 ಟ್ಯಾಬ್ಲೆಟ್ಸ್ ಬರ್ತಾ ಇದ್ದಿದ್ದು ಬಾಕ್ಸು 8K ಒಂದು ಬಾಕ್ಸ್ ಟ್ಯಾಬ್ಲೆಟ್ ಆ ಥರ ಎಲ್ಲ ಇರ್ತಾ ಇತ್ತು. ಸೊ ಹಂಗಿದ್ದಾಗ ಮನೆ ಬಾಡಿಗೆ ಜೊತೆಗೆ ಇದು ಎಲ್ಲ ಲೈಕ್ ಐ ಟು ಸಾರ್ಟ್ ಎವ್ರಿಥಿಂಗ್ ಆ ಥರ. ಸೊ ಐ ಹ್ಯಾಡ್ ಟು ಆಸ್ಕ್, ನಂಗೆ ಕೇಳೋದ್ರಲ್ಲಿ ತಪ್ಪಿಲ್ಲ, ಡೂಡ್ ಐ ಆಮ್ ವರ್ಕಿಂಗ್ ನು ಯು ಪೇ ಮಿ ದಿಸ್ ಮಚ್, ನಂಗೆ ಏನಿದೆ ಅಂತ. 1K ಜಾಸ್ತಿ ಮಾಡಿದ್ರು ದಟ್ ಡಿಡ್ ಹೆಲ್ಪ್ ಮಿ, ನಾನು ಇಲ್ಲ ಅಂತ ಹೇಳಲ್ಲ ನಾನು, ಇಟ್ ಡಿಡ್ ಹೆಲ್ಪ್ ಮಿ. ಬಟ್ ಆಫ್ಟರ್ 1K ಸ್ಟಾರ್ಟ್ ಮಾಡಿದ್ಮೇಲೆ ಡೇಟ್ಸ್ ಕಮ್ಮಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ದೇ ಡೂ ದ್ಯಾಟ್. Yeah. So you can see that if a person is getting more payment, their dates in serial will be less. Oh my god. Yeah. They do that. Like mega serial especially. If they are paying a person more than 5K at least, 5K bandrunu kuda, they'll cut the dates. So I used to get around 18 dates first. Then it came to 14. 13, 12. So they ಎಷ್ಟು ಕೊಡ್ತಿದ್ರು ಅಷ್ಟೇನೆ ಇವಾಗ exactly not much of difference in that. So ಆಮೇಲೆ problem is that haphazard scheduling of the dates. You can't accept anything else. And connections ಇರತ್ತಲ್ವಾ, ತಲೆಗಳಿರ್ತಾರೆ. They consider themselves to be very huge and very popular. They know everybody in and out. So ಇವಳಿಗೇನು ಕೊಡಬೇಡ, ಆಫರ್ಸ್ ಬರಬಾರ್ದು ಆ ಥರ ಎಲ್ಲ. ಐ ವಾಸ್ ಲೈಕ್, ಡ್ಯೂಡ್, ಐ ಆಮ್ ಡನ್ ವಿತ್ ದ ಸೀರಿಯಲ್ ನೌ. ನಾಟ್ ಬಿಕಾಸ್ ಸೀರಿಯಲ್ ವಾಸ್ ನಾಟ್ ಗುಡ್, ಎನ್ವೈರನ್ಮೆಂಟ್ ವಾಸ್ ಸೋ ಬ್ಯಾಡ್, ನಂಗೆ ಸಫಿಕೇಟ್ ಆಗ್ತಾ ಇತ್ತು ಎವ್ರಿ ಡೇ ಟು ಗೋ ಟು ಶೂಟ್. ಐ ಯೂಸ್ ಟು ಫೀಲ್ ರಿಯಲಿ ಬ್ಯಾಡ್, ಐ ಯೂಸ್ ಟು ಫೀಲ್ ಸ್ಯಾಡ್, ಐ ವಾಸ್ ಇನ್ ಸಮ್ ಅದರ್ ಲೆವೆಲ್ ಆ್ಯಂಡ್ ಐ ಸ್ಟಾರ್ಟೆಡ್ ಗೇನಿಂಗ್ ವೇಟ್. Because I was very depressed. Right. I started gaining weight. I used to eat a lot. Stress eating ಮಾಡ್ತಾ ಇದ್ದೆ ನಾನು. And ಯಾವ ಲೆವೆಲ್ಗೆ ಅಂದರೆ ಮನೆಗೆ ಬಂದುಬಿಟ್ಟು ಅಷ್ಟು ಒಂದು ಸ್ಟ್ರೆಸ್ ಇರ್ತಿತ್ತಲ್ಲ, ಲೈಕ್ ಐ ವರ್ಕ್ಡ್ ಹಿಯರ್, ನಂಗೆ ಆಗ್ತಾ ಇಲ್ಲ ಅಂತ ಆಲ್ಮೋಸ್ಟ್ ದಿನ ನಾನು ಐಸ್ ಕ್ರೀಮ್ ತಿಂತಾ ಇದ್ದೆ ರಾತ್ರಿ. 1 ಗಂಟೆಗೆ ಬರ್ತೀನಿ, 12 ಗಂಟೆಗೆ ಬರ್ತೀನಿ, 10 ಗಂಟೆಗೆ ಬರ್ತೀನಿ, ಏನಾದರೂ ಆಗಲಿ ಊಟ ಮಾಡ್ತಾ ಇರಲಿಲ್ಲ. ಐ ಟು ಫೀಲ್ ಸೋ ಸ್ಯಾಡ್, ಲೈಕ್ ಯಾರು ತಿಂತಾರೆ ಗುರು ಅಂತ. ಸುಮ್ಮನೆ ಪೋಲಾರ್ ಬೇರಲ್ಲಿ ಐಸ್ ಕ್ರೀಮ್ ಆರ್ಡರ್ ಮಾಡಿಬಿಟ್ಟು ಅದೇ ನನ್ನ ಡಿನ್ನರ್ ಅದನ್ನ ತಿನ್ಬಿಟ್ಟು ಮಲಗಿಬಿಡ್ತಾ ಇದ್ದೆ. ಬರೀ ಅನ್ಹೆಲ್ದಿ ಈಟಿಂಗ್ ಆ್ಯಂಡ್ ಸ್ಟ್ರೆಸ್ ಈಟಿಂಗ್ ಟೂ ಮಚ್. ದಟ್ ಇಸ್ ವೆನ್ ಐ ಸ್ಟಾರ್ಟೆಡ್ ಟು ಗೇನ್ ವೇಟ್. ಸೊ ತುಂಬ ಆಗ್ಬಿಡ್ತು ಆ ಥರ ನನಗೆ. even now I've not come back to it because nangadu after that there were a lot of repercussions after I left Ginirama to an extent where you're not supposed to take her in anything else. Telugu offer banta ఏమమ్మా మీ ప్రొడక్షన్ హౌస్కి ఫోన్ చేశాము మీ గురించి అడగడానికి. ఏమో గొడవ అయింది అంట కదా, సీరియల్ మధ్యలో వదిలారంట కదా, దే టోల్డ్ మీ నాట్ టు టేక్ యూ. 760 episode is how leaving the serial in middle, Sneha. Oh my god. Telugu no mado hagilla. Telugu, Tamil, every ಇವಾಗ ಏನಾಯ್ತು ಗೊತ್ತಾ, there were few incidents that happened in different industries where people from Kannada industry or somebody else made a huge ruckus of something else, and ಅವಾಗಿಂದ ಏನಾಗೋಗ್ಬಿಡ್ತು, ಎನಿ ಪರ್ಸನ್ ಫ್ರಮ್ ಕನ್ನಡ ಇಂಡಸ್ಟ್ರಿ ಅವ್ರು ಮುಂಚೆ ಮಾಡಿದ್ದು ಪ್ರೊಡಕ್ಷನ್ ಹೌಸ್ ಕಾಲ್ ಮಾಡಿ ಹೇಗೆ ಇವರು ಅಂತ ತಿಳ್ಕೊಳಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ಓಕೆನಾ, I quit this show. Yeah. The production house hates me. Yeah. Hates me to the core, where they have told that this girl is not supposed to do any other project again in her life. I will ruin your life. Okay, so like that. ಫೋನ್ ಬರ್ತಿತ್ತು. ನಾನು ಆ್ಯಕ್ಚುಲಿ ಐ ಗೇವ್ ಅದರ್ ರೀಸನ್ಸ್ ಬಿಕಾಸ್ ನಾನು ಬಿಡಕ್ಕೆ ಮುಂಚೆ ಎಷ್ಟು ಸತಿ ನಾನು ಏನು ಹೇಳಿದ್ರು, ಈ ಥರ ಎಲ್ಲ ಪ್ರಾಬ್ಲಮ್ ಆಗ್ತಿದೆ, ಸೆಟ್ ಸರಿ ಇಲ್ಲ, ನನ್ನ ಕೈಲಿ ಮಾಡೋಕ್ಕಾಗ್ತಿಲ್ಲ ಅಂತ. Nobody cared about it. So I had to give other reasons saying that I'm getting married, I have other financial plans, I want to study and I want to quit. See, ಇವಾಗ ನಿಜ ಹೇಳಿದಾಗ ಅವರು ನನಗೆ ಮಾಡಕ್ಕೆ ಬಿಡಲಿಲ್ಲ ಅಂದರೆ obviously people will start to saying lying, saying to that ನಾನು ಈ ಥರ ಪ್ರಾಬ್ಲಮ್ ಆಗ್ತದೆ, ನಾನು ಬೇರೆ ಇದಕ್ಕೆ ಬಿಡ್ತೀನಿ ಅಂತ. ನಾನು ಆ ಥರನೇ ಹೇಳ್ಬಿಟ್ಬಿಟ್ಟೆ. ಆಮೇಲೆ ನಂಗೆ ಆಫರ್ಸ್ ಬರ್ತಿದೆ ಅಂತ ಗೊತ್ತಾಯ್ತಲ್ಲ, ಏಮ್ಮ ಏನು ಕೊಡವ ಹಿಂದಿ ಅಂತ ಕೇಳೋರು ನನಗೆ ಫೋನ್ ಮಾಡಿಬಿಟ್ಟು ತೆಲುಗವರು. ಆಮೇಲೆ ಹೇಳ್ತಾ ಇದ್ದೆ ಈ ಥರ ಇಲ್ಲ ಸರ್ ಅಂತ ಅಂದ್ಬಿಟ್ಟು. ಟು ಅನ್ ಎಕ್ಸ್ಟೆಂಟ್ ವೇರ್ ಐ ಸ್ಪೋಕ್ ಟು ಪೀಪಲ್ ಇನ್ ಕನ್ನಡ ಇಂಡಸ್ಟ್ರಿ ಆಲ್ಸೋ, ಲೈಕ್
ದಿಸ್ ಇಸ್ ನಾಟ್ ಫೇರ್ ಸರ್, ಅವ್ರದ್ದು ಕಡೆಯಿಂದ ಏನು ಹೇಳ್ತಾ ಇಲ್ಲ, ನನ್ನ ಕಡೆಯಿಂದ ಮಾತ್ರ ಹೇಳ್ತಾ ಇದ್ದಾರೆ, ದಟ್ ತಪ್ಪು, ನಾನು ತೆಗೆದ್ರೆ ಐ ಹ್ಯಾವ್ ಲಿಸ್ಟ್ ಆ್ಯಕ್ಚುಲಿ ಆ್ಯಂಡ್ ಐ ಹ್ಯಾವ್ ರೆಕಾರ್ಡಿಂಗ್ಸ್ ಆಲ್ಸೋ ಅಂತ ಹೇಳಿದೆ ನಾನು. ಇಲ್ಲಮ್ಮ ಮಾತಾಡ್ತೀನಿ ಅಂದರು. ಆಫ್ಟರ್ ದಟ್ ಏನು ಮಾತಾಡಿಲ್ಲ. ಆ್ಯಂಡ್ ನಮ್ಮ ಪ್ರೊಡ್ಯೂಸರು ಹಿ ನೆವರ್ ಪಿಕ್ಡ್ ಮೈ ಕಾಲ್ ಆಲ್ಸೋ. ಅವ್ರ ಹತ್ರ ನಾನು ಮಾತಾಡೋಕೆ ಫೋನ್ ಮಾಡಿದ್ದೆ, ನಾಟ್ ಟು ಕನ್ಸೋಲ್ ಹಿಮ್ ಆರ್ ಸಮಥಿಂಗ್. ನಾನು ತಪ್ಪು ಮಾಡಿಲ್ಲ, ನಾನು ಆ ಥರ ಎಲ್ಲ ಮಾಡೋ ಸೀನೇ ಇಲ್ಲ. ನೀವು ಚೆನ್ನಾಗಿ ನೋಡ್ಕೊಂಡಿದ್ರೆ ನಾನು ಇರ್ತಿದ್ದೆ ಪ್ರಾಜೆಕ್ಟಲ್ಲಿ, ಇಲ್ಲ ಅಂದಿದ್ರೆ ಆಬ್ವಿಯಸ್ಲಿ ನಾನಿಲ್ಲ, ನನಗೇನು ತಿಕ್ಲಲ್ಲ ಇರೋಕ್ಕೆ ಆಬ್ವಿಯಸ್ಲಿ. ಸೊ ಐ ಕಾಲ್ಡ್ ಹಿಮ್ ಓನ್ಲಿ ಟು ಟೆಲ್ ದಟ್ ಸರ್ ನೀವು ಮಾಡ್ತಿರೋದು ತಪ್ಪು, ನೀವು ಈ ಥರ ಮಾಡಬಾರ್ದು ಅಂತ. ಹಿ ಡಿಂಟ್ ಪಿಕ್ ಮೈ ಕಾಲ್. ಓಕೆ, ಹಿ ನೆವರ್ ಪಿಕ್ಸ್ ಮೈ ಕಾಲ್. ಯಾವುದೇ ಕಾರಣಕ್ಕೂ ಹಿ ನೆವರ್ ಪಿಕ್ಸ್ ಮೈ ಕಾಲ್ ಟು ಅನ್ ಎಕ್ಸ್ಟೆಂಟ್ ವೇರ್ ನಾವಿಬ್ರು ಒಂದೇ ಫಂಕ್ಷನ್ಗೆ ಬಂದ್ವಿ ಅವತ್ತು. ದ ಮೂಮೆಂಟ್ ಐ ವಾಕ್ಡ್ ಇನ್, ಹಿ ವಾಕ್ಡ್ ಅವೇ. ಹಿ ಲಿಟ್ರಲಿ ಡಿಂಟ್ ಕಮ್ ಬ್ಯಾಕ್. ಅಫ್ಕೋರ್ಸ್ ನಾನು ಫೇಸ್ ಮಾಡ್ತೀನಿ ಗುರು, ನೀನು ಬಾ, ನನ್ನ ಎದುರುಗಡೆ ನಿನ್ಕೊ, ನಾನು ಫೇಸ್ ಮಾಡ್ತೀನಿ ನಿನ್ನ, ನನಗೇನು ಪ್ರಾಬ್ಲಮ್ ಇಲ್ಲ ನೀನು ಮಾತಾಡೋಕ್ಕೆ ನಿನ್ನ ಹತ್ರ. ನಾನು ಐ ಆಮ್ ರೆಡಿ ಟು ಫೇಸ್ ಯು. ಯು ಆರ್ ನಾಟ್, ಬಿಕಾಸ್ ಯು ನೋ ಹೂ ಇಸ್ ಅಟ್ ಫಾಲ್ಟ್ ಹಿಯರ್ ಅಲ್ವಾ. ಸೊ ಈಗಲೂ ಸುಮಾರು ಮಾತು ಅದು ಇದು ಬರುತ್ತೆ. ಆಮೇಲೆ ಆಫ್ಟರ್ ದಿಸ್ ಗಿಣಿರಾಮ ಆಲ್ಸೋ ರೀಸೆಂಟಾಗಿ ಒಂದು ಪ್ರಾಜೆಕ್ಟ್ ತೆಲುಗುದು ಇನ್ನೇನು ಮಾಡಬೇಕಾಗಿತ್ತು ನಾನು. ಅಫ್ಕೋರ್ಸ್ ಇಂಡಸ್ಟ್ರಿಲಿ ಇದ್ದೀನಿ ಅಂದಮೇಲೆ ವೇಟು ಅದು ಇದು ಎಲ್ಲ ಮೇಂಟೈನ್ ಮಾಡಬೇಕು. ರೈಟ್ ನೌ ಐ ಆಮ್ ನಾಟ್ ಇನ್ ಅ ಸ್ಟೇಟ್ ವೇರ್ ಐ ಕ್ಯಾನ್ ಮೇಂಟೈನ್ ಆಲ್ ದೋಸ್ ಸ್ಟೆಪ್, ಬಿಕಾಸ್ ಐ ಹ್ಯಾವ್ ಪರ್ಸನಲ್ ಸ್ಟಫ್ ಗೋಯಿಂಗ್ ಆನ್, ನಾಟ್ ಜಸ್ಟ್ ಮ್ಯಾರೇಜ್ ಬಟ್ ಅದರ್ ಥಿಂಗ್ಸ್ ದಟ್ ಐ ಆಮ್ ವರಿಡ್ ಸೋ ಮಚ್, ಐ ಆಮ್ ಸ್ಟ್ರೆಸ್ಡ್ ಸೋ ಮಚ್ ಅಬೌಟ್, ಟು ಅನ್ ಎಕ್ಸ್ಟೆಂಟ್ ವೇರ್ ತುಂಬ ಬೇಜಾರಾಗೋಗ್ಬಿಟ್ಟು ನನಗೆ ಐ ವಾಸ್ ವೇ ಟು ಡಿಪ್ರೆಸ್ಡ್. ಇವಾಗ ಒಂದು ಸ್ವಲ್ಪ ಬೆಟರ್ ಫೀಲ್ ಮಾಡ್ತಿದ್ದೀನಿ ನಾನು, ಇಲ್ಲ ಅಂತಲ್ಲ. ಆಲ್ಮೋಸ್ಟ್ ಟಿಲ್ ದಿಸ್ ಇಯರ್ ಜಾನ್ವರಿ ಐ ವಾಸ್ ಲೈಕ್ ಟಪ್ ಕಂಪ್ಲೀಟ್ಲಿ ಅಂದರೆ ಕಂಪ್ಲೀಟ್ಲಿ ಆ ಲೆವೆಲಲ್ಲಿತ್ತು ನನ್ನ ಮೈಂಡ್ ಸೆಟ್ಟು. ಬಟ್ ಲೇಟರ್ ಸಮ್ಹೌ ಐ ಆಮ್ ಕೋಪಿಂಗ್ ಅಪ್ ಒಂದು ಸ್ವಲ್ಪ ಬೆಟರ್ ಅಂತ. ದಟ್ಸ್ ಅಂದರೆ ಅಫ್ಕೋರ್ಸ್ ಐ ಹ್ಯಾವ್ ಗೇನ್ ಲಾಟ್ ಆಫ್ ವೇಟ್, ಐ ಹ್ಯಾವ್ ಬಿಕಮ್ ಮೋರ್ ಚಬ್ಬಿ ಆ್ಯಂಡ್ ಆಲ್ ದಟ್ ಸ್ಟಫ್. ಅಫ್ಕೋರ್ಸ್ ಯಾರು ತೊಗೊಳ್ತಾರೆ ಆ ಥರ ಇದ್ದಾಗ? ಆಡಿಷನ್ಸ್ ಮಾಡ್ತಾರೆ, ಚೆನ್ನಾಗಿ ಅನಿಸುತ್ತೆ, ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡ್ತೀರಾ, ಒಂಚೂರು ವೇಟ್ ಕಡಿಮೆ ಮಾಡಿ ಅಂತ. ಅಫ್ಕೋರ್ಸ್ ಐ ಆಮ್ ವರ್ಕಿಂಗ್ ಆನ್ ಇಟ್, ಇಲ್ಲ ಅಂತಲ್ಲ ಈಗ. But I don't know whether I'm going to come back to this industry or not, at least for now. Not that ನಮ್ಮ ಮನೇಲಿ ಬಿಡ್ತಿಲ್ಲ ಅನ್ನೋ ಥರ ಅಲ್ಲ. ನಮ್ಮ ಮನೆಯಲ್ಲಿ ನನ್ನ ಇನ್ಲಾಸ್ ಆಗೋರು ಕೇಳ್ತಾರೆ, ಯಾಕೆ ನಾ ಮಾಡು, ಯು ಹ್ಯಾವ್ ಗುಡ್ ಕರಿಯರ್ ಇನ್ ದಿಸ್, ನೀನು ಮಾಡು ಅಂತ ಎಲ್ಲ ಕೇಳ್ತಾರೆ. ಬಟ್ ಫಾರ್ ಮೈ ಮೆಂಟಲ್ ಸ್ಟೇಟ್ ಐ ಡೋಂಟ್ ಥಿಂಕ್ ಐ ಕ್ಯಾನ್ ಕಮ್ ಬ್ಯಾಕ್ ಟು ದಿಸ್ ಮಚ್ ಆಫ್ ಟಾಕ್ಸಿಕ್ ಎನ್ವೈರನ್ಮೆಂಟ್ ಎನಿಮೋರ್. ರೀಸೆಂಟಾಗಿ ಒಂದು ಸೀರಿಯಲ್ಗೆ ಸುಮ್ಮನೆ ಗೆಸ್ಟ್ ರೋಲ್ ಥರ ಹೋಗಿದ್ದೆ, ಅಲ್ಲೂ ನನ್ನ ಕೈಲಿ ಆಗಲಿಲ್ಲ. ಐ ವಾಸ್ ಲೈಕ್ ಓನ್ಲಿ ಫಾರ್ 2 days, ಐ ಕುಡಂಟ್ ಸ್ಟ್ಯಾಂಡ್ ಫಾರ್ 2 days ಬಿಕಾಸ್ ದ ವೇ ದೇ ಸ್ಪೀಕ್ ಇಸ್ ಲೈಕ್ ನನಗೆ ಮೈ ಪಾಸ್ಟ್ ವಾಸ್ ಕಮಿಂಗ್ ಇನ್ ಫ್ರಂಟ್ ಆಫ್ ಮೀ ಅಂತ ಅನ್ಸಕ್ಕೆ ಸ್ಟಾರ್ಟ್ ಆಯಿತು. ಇಟ್ಸ್ ಲೈಕ್ ನೋ 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 ಐ ಕಾಂಟ್ ಡೂ ದಿಸ್ ಅಗೇನ್. ಇಟ್ ಹಸ್ ರೂಟೆಡ್, ಬೇರೆ ಲೆವೆಲಿಗೆ ರೂಟೆಡ್ ಆಗಿಬಿಟ್ಟಿದೆ ನನ್ನ ಹೆಡ್ಡಲ್ಲಿ. ಲಾಟ್ ಆಫ್ ಟೈಮ್ ಆ್ಯಕ್ಚುಲಿ. ಇಟ್ಸ್ ಜಸ್ಟ್ ಬೀನ್ 1 year ಸಿನ್ಸ್ ಗಿಣಿರಾಮ ಫಿನಿಶ್ಡ್, ಲೈಕ್ ವೈಂಡ್ ಅಪ್ ಆಗಿದ್ದು. ಆ್ಯಂಡ್ ಈವನ್ ನೌ ಐ ಫೀಲ್ ಐ ಕ್ಯಾನ್, the moment I hear the words that they said, ಅದೆಲ್ಲ ನಂಗೆ ಇವಾಗಲೂ ನನಗೆ ಐ ಗೆಟ್ ಹೀಟೆಡ್ ಅಪ್. ನಂಗೆ ಆ ಕೋಪ ಮತ್ತು ಒಂಥರ ಅಳು ಎಲ್ಲ ಒಟ್ಟೊಟ್ಟಿಗೆ ಸ್ಟಾರ್ಟ್ ಆಗಿಬಿಡುತ್ತೆ. ಐ ಲಿಟ್ರಲಿ ಗೆಟ್ ಹೀಟೆಡ್ ಅಪ್, ಮೈ ಫೇಸ್ ಆಲ್ ಗೆಟ್ಸ್ ರೆಡ್ ಆ್ಯಂಡ್ ಅದೆಲ್ಲ. ಸೊ ಐ ಡೋಂಟ್ ಥಿಂಕ್ ಐ ಕ್ಯಾನ್ ಗೆಟ್ ಇನ್ ಟು ದಟ್ ಟಾಕ್ಸಿಕ್ ಎನ್ವೈರನ್ಮೆಂಟ್ ಅಗೇನ್. ನಮ್ಮ ಹೇಳ್ತಾರೆ ಎಷ್ಟೊಂದು ಜನ ಬಂದು ಲೈಕ್ ಅಡ್ವೈಸ್ ಕೊಡ್ತಾರೆ, ನೋ ಎಟ್ ವರ್ಕ್ ಪ್ಲೇಸಸ್ ಯು ಹ್ಯಾವ್ ಟು ಶಟ್ ಯುವರ್ ಮೌತ್ ಇಫ್ ಯು ವಾಂಟ್ ಟು ಡೂ ಥಿಂಗ್ಸ್, ಇಫ್ ಯು ವಾಂಟ್ ಟು ಡೂ ಯುವರ್ ಕರಿಯರ್. ಯಶ್ ಆಗಿರ್ಬೋದು, ಇನ್ನೊಬ್ರು ಆಗಿರ್ಬೋದು, ಹೇಗೆ ಬೆಳೆದಿದ್ದಾರೆ ಅವರೆಲ್ಲ, ಅವ್ರನ್ನ ತುಳಿದಿದ್ದಾರೆ, ಅವ್ರನ್ನು ಎಷ್ಟು ಜನ ತುಳಿದಿದ್ದಾರೆ, ಎಷ್ಟು ಜನ ಅವ್ರನ್ನ ತುಳಿಯೋಕ್ಕೆ ಟ್ರೈ ಮಾಡಿದ್ದಾರೆ, ಅವ್ರು ಬೆಳೆದಿದ್ದಾರಲ್ವಾ, ಯು ವಿಲ್ ಹ್ಯಾವ್ ಟು ಶಟ್ ಯುವರ್ ಮೌತ್, ನೀನು ತಡ್ಕೋಬೇಕು ಅದು ಇದು ಅಂತ. ಬಟ್ ಫಾರ್ ಅ ಮ್ಯಾನ್ ಟು ಟೇಕ್ ಇಟ್ ಆ್ಯಂಡ್ ಫಾರ್ ಅ ವುಮೆನ್ ಟು ಟೇಕ್ ಇಟ್, ಇಟ್ಸ್ ಅ ಹ್ಯೂಜ್ ಡಿಫ್ರೆನ್ಸ್. ಇಂತಹ ಹೆಚ್ಚಿನ ಕಾಂಟೆಂಟ್ಗಳಿಗೆ ಸಬ್ಸ್ಕ್ರೈಬ್ ಆಗಿ ರೇಡಿಯೋ ಸಿಟಿ ಕನ್ನಡ ಯೂಟ್ಯೂಬ್ ಚಾನಲ್.